ದಿನಗಳಿವತ್ತು. ಹಾಗೆಯೇ ಗತಿಸಿ ಹೋದಂಥವರಿಗೆ ಸಂಸ್ಕಾರ ಅಂತ ಅಂದರೆ ಪೂರ್ವ ಸಂಸ್ಕಾರ ಮತ್ತು ಅಪರ ಸಂಸ್ಕಾರ ಅಂತ ಹೇಳಿ ಎರಡು ಇದೆ ನಮ್ಮಲ್ಲಿ ಪ್ರಧಾನವಾಗಿ. ಸಂಸ್ಕಾರ್ಯಸ್ಯ ಗುಣಾಧಾನೇನ ದೋಷಾಪನಯನೇನ ವಾ ಅಂತ ಅದಕ್ಕೆ ಬೋಧಾಯನಾಚಾರ್ಯರು ಒಂದು ಡೆಫಿನೇಷನ್ ವ್ಯಾಖ್ಯೆಯನ್ನು ಹೇಳಿದ್ದಾರೆ. ಅಂದರೆ ಅದರಲ್ಲಿ ಇರುವಂತಹ ಗುಣಗಳನ್ನು ಆಧಾನ ಮಾಡಿ ದೋಷಗಳನ್ನು ಕಳೆಯುವಂಥದ್ದು ಅಂತ. ಆದ ಕಾರಣ ಒಂದು ಹುಟ್ಟಿದ ಮಗುವಿಗೆ ಅದನ್ನು ಒಂದು ಸಮಾಜಕ್ಕೆ ಉಪಯೋಗ ಆಗುವ ಹಾಗೆ ಮಾಡಬೇಕು ಅಂತಂದರೆ, ಯಾವುದೇ ಒಂದು ವಸ್ತು ಇರಲಿ, ಆ ವಸ್ತು ಒಂದು ಸಮಾಜಕ್ಕೆ ಉಪಯೋಗ ಆಗಬೇಕು ಅಂತಂದರೆ ಅದನ್ನು ಒಂದು ಮರ ಇದೆ ಅಂತ ಇಟ್ಟುಕೊಳ್ಳಿ ಅಥವಾ ಒಂದು ಕಲ್ಲಿದೆ ಅಂತ ಇಟ್ಟುಕೊಳ್ಳಿ, ಅದು ಉಪಯೋಗ ಆಗಬೇಕು, ಅದೊಂದು ದೇವಸ್ಥಾನದಲ್ಲಿ ಒಂದು ಪೂಜೆಗೆ ಆಗಬೇಕು ಅಂತಂದರೆ, ಅದು ಅರ್ಚಾಮೂರ್ತಿ ಆಗಬೇಕು ಅಂತಂದರೆ ಅದರಲ್ಲಿದ್ದ ಬೇಡದ ಭಾಗಗಳನ್ನು ತೆಗೆದು ಬೇಕಾದ್ದನ್ನು ಆರೋಪಣೆ ಮಾಡಬೇಕು. ಆಗ ಅದು ಪೂಜಿತವಾಗ್ತದೆ, ಪೂಜಿಸುವ ಒಂದು ವಸ್ತು ಆಗ್ತದೆ, ಅರ್ಚಾಮೂರ್ತಿ ಅಂತ ಕರಿತೀವಿ ನಾವು. ಹಾಗೆಯೇ ಅದಕ್ಕೆ ಗುಣವನ್ನು ಆಧಾನ ಮಾಡುವಂತಹದ್ದು, ದೋಷವನ್ನು ಅಪನಯನ ಅಂದರೆ ಕಳೆಯುವಂತಹದ್ದು ಅಂತ, ಅಪನೋದಕತ್ವ ಅಂತ. ಹೀಗೆ ಒಂದು ವ್ಯಕ್ತಿಗೂ ಹಾಗೆ ಪೂರ್ವ ಸಂಸ್ಕಾರಗಳು ಅಂತಂದರೆ ಮಗು ಹುಟ್ಟಿದ ಮೇಲೆ ಗೃಹಸ್ಥನವರಿಗಿರುವಂತಹ ಸಂಸ್ಕಾರಗಳು. ಆಮೇಲೆ ಮೃತನಾದ ಬಳಿಕ ಆ ವ್ಯಕ್ತಿಯ ಬದುಕಿನ ಯಾತ್ರೆಯಲ್ಲಿ ಏನ ಪಾಪಗಳು ಆಗ್ತಾ ಇರ್ತಾನೆ ಅಂತ ಕಿಂ ರೂಕ್ಷ ಚಿಂತನ ಪರೆಯರನ್ನ ಗತಂಬಚೂಹಿ. ರೂಕ್ಷ ಚಿಂತನ ಅಂತಂದರೆ ಕೆಟ್ಟ ಚಿಂತನೆ, ಪ್ರತಿನಿತ್ಯ ನಮ್ಮಲ್ಲಿ ಕೆಟ್ಟದ್ದು ನಡೀತಾ ಇರ್ತದಂತೆ. ಅಂತಹ ಕೆಟ್ಟದ್ದನ್ನು ಅಪನೋದಕತ್ವ ಮಾಡಬೇಕು. ಅದಕ್ಕೋಸ್ಕರ ಆಮೇಲೆ ಪುಣ್ಯವನ್ನು ಆಧಾನವಾಗಬೇಕು. ಅದಕ್ಕೆ ಈಗಿನವರೆಗೆ ಅಘ ಹೋಮಗಳಾಯಿತು, ಅಘಮರಿಷಣ ಹೋಮ ಅಂತ. ಅಘ ಅಂತಂದರೆ ಪಾಪ ಅಂತ ಅರ್ಥ. ಅದು ಪಾಪವು ಕಡಿಬೇಕಾಗುತ್ತೆ. ಏನು ಪಾಪ ಮಾಡಿರ್ತಾನೋ ಆ ಪಾಪಗಳೆಲ್ಲ ಹೋಗಬೇಕು ಮತ್ತು ಆ ವ್ಯಕ್ತಿಗೆ ವಿಷ್ಣು ಸಾನ್ನಿಧ್ಯ ಪ್ರಾಪ್ತವಾಗಬೇಕು. ಹೇಗೆ ಎಲ್ಲಿಂದ ನಮ್ಮ ಬದುಕು, ನಮ್ಮ ಜೀವ ಪ್ರಾರಂಭವಾಗಿದೆಯೋ ಮತ್ತೆ ಅಲ್ಲಿ ಹೋಗಿ ಸೇರಬೇಕು. ದೇವರಿಂದ ಬಂದಂತಹ ನಮ್ಮ ಬದುಕು ಮತ್ತೆ ದೇವರಲ್ಲಿಗೆ ಐಕ್ಯವಾಗಬೇಕು. ಅಲ್ಲಿಯವರೆಗಿನ ಕರ್ಮಕ್ಕೆ ಔರ್ಧ್ವದೈಹಿಕ ಕರ್ಮಗಳು ಅಂತ ಹೆಸರು. ಈ ಔರ್ಧ್ವದೈಹಿಕ ಕರ್ಮಗಳೇನು ಅಂತ ಒಂದಷ್ಟು ಕರ್ಮಚಿಂತನೆ ಮಾಡಬೇಕು. ಯಾವುದೇ ಒಂದು ಕರ್ಮಾರಂಭವನ್ನು ಮಾಡುವಾಗ ಅದರ ಬಗ್ಗೆ ಗೊತ್ತಿದ್ದು, ಅದರ ಬಗ್ಗೆ ತಿಳಿದುಕೊಂಡು ಮಾಡಿದರೆ ಅದಕ್ಕೆ ಹೆಚ್ಚು ಫಲ, ಇನ್ನೂ ಹೆಚ್ಚು ಪ್ರಯೋಜನ ಅಂತ ಹಿರಿಯರು, ಶಾಸ್ತ್ರಜ್ಞರು, ಋಷಿಮುನಿಗಳು ಹೇಳಿದಂತಹ ಮಾತು. ಆದ ಕಾರಣ ಈಗಿನವರೆಗೆ ಮಾಡಿದಂತಹದ್ದು ಶುರುವಿಗೆ ಎಲ್ಲ ಏನು ಮುಂದೆ ನಾವು ತೀರಿಕೊಂಡ ದಿವಸ ಮಾಡಬೇಕಿತ್ತು ಅದನ್ನು ಈಗ ಮಾಡಿಕೊಂಡದ್ದು. ಆಮೇಲೆ ಅದಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಶವ ಸಂಸ್ಕಾರ ಅಂತ ನಮ್ಮ ಆಡು ಮಾತಿನಲ್ಲಿ ಹೇಳುತ್ತಿದ್ದೆ. ಅದಕ್ಕೆ ಯಮ ಪ್ರಧಾನ ದೇವತೆ. ಅದಕ್ಕೆ ಹವಿಸ್ಸು ಯಾವುದು ಅಂತಂದರೆ ಮೃತ ಶರೀರವೇ ಹವಿಸ್ಸು. ಆ ಹವಿಸ್ಸನ್ನು ಅಗ್ನಿಗೆ ಪಕ್ವ ಮಾಡಿ ಆಮೇಲೆ ಅದನ್ನು ಹಾಗೆ ಮಾಡಿ ಅಸ್ಥಿ ಸಂಚಯನ, ಅಘಮರ್ಷಣ ಹೋಮ, ಏಕೋದ್ದಿಷ್ಟ ಅನ್ನುವಂತಹ ಕಾರ್ಯಕ್ರಮಗಳನ್ನು ಮಾಡಿ ಆಮೇಲೆ ಶುದ್ಧವಾಗಿ ಬಂದು ಇನ್ನು ಮುಂದಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ನಡೆಯಲಿದೆ. ಹೀಗೆ ಈ ಕಾರ್ಯಕ್ರಮದ ಒಂದು ಪರಿಚಯಾತ್ಮಕವಾಗಿ ಹೇಳಿಕೊಡಬೇಕು ಅಂತ ಮಹಾಮನರಾದಂತಹ ದಾಮೋದರ ಶರ್ಮರು ಬಂದಿದ್ದಾರೆ. ಬಹುಶಃ ತುಂಬ ಪ್ರಸಿದ್ಧರು, ಅವರನ್ನು ನೋಡಿರಬಹುದು. ಎಲ್ಲ ಯೂಟ್ಯೂಬ್ಗಳಲ್ಲೆಲ್ಲ ಅವರ ಭಾಷಣಗಳು, ಸ್ಪೀಚ್ಗಳೆಲ್ಲ ಬರುತ್ತದೆ. ಅವರು ಇವತ್ತು ತುಂಬ ವಿಶೇಷವಾಗಿ ನಮಗೆ ಸಿಕ್ಕಿದ್ದಾರೆ, ತುಂಬ ಅಪರೂಪದಿಂದ ನಮಗೆ ಸಿಕ್ಕಿದ್ದಾರೆ. ಹಾಗೆ ಮನೆಯವರಿಗೆ ಒಂದು ತಿಳಿಸಿಕೊಡಬೇಕು ಅಂತ ಮನೆಯವರ ಪರವಾಗಿ ಹೇಳಿಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ಸಂಸಾರಾಯ ಶಂಭವೇ. ಬಂಧುಗಳೇ, ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅಂತ ಒಂದು ವಾಕ್ಯ ಉಂಟು. ಈ ಜಗತ್ತು ದೈವಾಧೀನವಂತೆ, ಈ ಜಗತ್ತನ್ನು ಆಳುವ ದೇವರು ಮಂತ್ರಾಧೀನವಂತೆ. ಆ ಮಂತ್ರ ಬ್ರಾಹ್ಮಣಾಧೀನವಾದ್ದರಿಂದ ಬ್ರಾಹ್ಮಣನಾದವನು ನನ್ನ ಪಾಲಿಗೆ ದೇವರು ಅಂತ ಬಲ್ಲವರು ಆಡರು.
ಈ ಮಾತನ್ನು ಮೊದಲು ಉಲ್ಲೇಖ ಮಾಡುವುದಕ್ಕೆ ನಾನು ಕಾರಣ ಏನು ಅಂತಂದ್ರೆ, ಅಂತಹ ಒಬ್ಬ ಪುಣ್ಯಾತ್ಮನನ್ನು ನಿಮಗೆ ಗುರುಗಳಾಗಿ ನೀವು ಪಡೆದಿದ್ದೀರಿ ಅನ್ನುವಲ್ಲಿ ನೀವು ಭಾಗ್ಯಶಾಲಿಗಳಿದ್ದೀರಿ ಅಂತ ನಾನು ಮೊದಲು ಹೇಳಬೇಕು. ಯಾಕೆ ಅಂತಂದ್ರೆ, ಅಜ್ಞಾನವೇ ಪರಮಜ್ಞಾನ ಅಂತ ತಿಳ್ಕೊಂಡ ಭ್ರಮೆಯಲ್ಲಿರುವ ಜನರ ನಡುವೆ ನಾವು ಬದುಕುತ್ತಾ ಇದ್ದೇವೆ. ಮನುಷ್ಯತ್ವವನ್ನು ಮೀರಿ ಸ್ವಾರ್ಥದ ಬದುಕೇ ಸಾಧನೆ ಅಂತ ಭ್ರಮಿಸುವವರ ನಡುವೆ ಬದುಕಬೇಕಿದ್ರೆ, ಇಂತಹ ಕಾರ್ಯಕ್ರಮಗಳನ್ನು ಮಾಡಿಸಬೇಕಿದ್ರೆ ಆ ವ್ಯಕ್ತಿ ನಿಜವಾಗಿ ಒಂದು ಪ್ರವಾಹದ ವಿರುದ್ಧ ಈಜುತ್ತಾರೆ ಅಂತ ಅರ್ಥ. ಆ ಪ್ರವಾಹದ ವಿರುದ್ಧ ಸದುದ್ದೇಶಕ್ಕಾಗಿ ಈಜುವ ಕೆಲಸವನ್ನು ಗುರುಗಳಾದ ನಾಗರಾಜ ಭಟ್ರು ಮತ್ತೆ ಅವರ ಜೊತೆ ಇದ್ದವರು ಮಾಡುತ್ತಾ ಇದ್ದಾರೆ. ಅದರ ಹಿಂದಿರುವ ಆಶಯ ಏನು ಕೇಳಿದ್ರೆ, ಒಳ್ಳೆಯ ಯೋಚನೆಯಲ್ಲಿ ಹೊರಟಂತಹ ನಿಮ್ಮನ್ನು ಮುನ್ನಡೆಸುವುದು ಒಂದು ಆಸೆಯಾದರೆ, ನಿಮ್ಮಂತಹ ಒಳ್ಳೆಯ ಯೋಚನೆಯುಳ್ಳವರಿಗೆ ನಾವು ನಮ್ಮ ಪ್ರಯತ್ನದ ಸಹಕಾರವನ್ನು ಕೊಟ್ಟಿದ್ದೇವೆ ಅನ್ನುವ ಆತ್ಮಸಂತೋಷವನ್ನು ಬಿಟ್ಟರೆ ಬೇರೆ ಯಾವ ನಿರೀಕ್ಷೆಗಳು ಕೂಡ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಕಾರ್ಯಕ್ರಮ ಮುಗಿಸಿ ಹೊರಟಾಗ ನಾವು ಸಂಭಾವನೆ ಅಂತ ದುಡ್ಡು ಕೊಡಬಹುದು, ನಾಳೆ ಖರ್ಚಾಗಿ ಹೋಗ್ತದದು. ಆದರೆ ಇವತ್ತು ನಿಮ್ಮ ಸಂಕಲ್ಪಗಳನ್ನು ಸಾಕಾರಗೊಳಿಸುವುದಕ್ಕೆ ಅವರು ತನ್ನನ್ನು ತಾನು ತೊಡಗಿಸಿಕೊಂಡದ್ದು ಮತ್ತು ನಿಮ್ಮ ಸಂಕಲ್ಪಗಳು ಸಾಕಾರಗೊಂಡಾಗ ನಿಮ್ಮ ಮುಖದಲ್ಲಿ ಕಾಣಿಸುವ ಧನ್ಯತೆಯ ಭಾವ ಏನಿದೆ, ಕಂಡ ದೃಶ್ಯ ಮಾತ್ರ ಶಾಶ್ವತವಾಗಿ ಎದೆಗೂಡಿನಲ್ಲಿ ಉಳಿಯುತ್ತದೆ. ಆ ಪ್ರೀತಿಯ ಸಂಬಂಧ ಮಾತ್ರ ನಮಗೆ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಅದಕ್ಕೆ ಹಿರಿಯರು ಹೇಳಿದ್ದು ಪ್ರೀತಿ ದೇವರು ಅಂತ. ಯಾಕೆ ಅಂದರೆ, ಪ್ರೀತಿಗೆ ಜಾತಿ ಅಂಟುವುದಿಲ್ಲ, ಪ್ರೀತಿಗೆ ವಯಸ್ಸು ಅಂಟುವುದಿಲ್ಲ, ಪ್ರೀತಿಗೆ ಸಿರಿತನ ಬಡತನಗಳ ಹಂಗಿಲ್ಲ. ಆದ್ದರಿಂದ ಎಲ್ಲವನ್ನು ಮೀರಿ ನಿಂತದ್ದಕ್ಕೆ ಅವನು ದೇವರು ಅಂತ ಕರೆದು. ನಾನು ಯಾವಾಗಲೂ ಒಂದು ಶ್ಲೋಕ ಹೇಳ್ತಿರ್ತೇನೆ, ಈಗಲೂ ಹೇಳಿದ್ದೇನೆ ನಾನು. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೆ. ಈ ಶ್ಲೋಕ ನಾನು ಯಾಕೆ ಬಾಯಿಪಾಠ ಮಾಡಿದ್ದೇನೆ ಅಂತಂದ್ರೆ, ನನ್ನ ವಿದ್ಯಾಗುರುಗಳಾದ ಕೀರ್ತಿಶೇಷರಾದ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರಿಗೆ ಯಾರೋ ಒಮ್ಮೆ ಫೋನ್ ಮಾಡಿ ಹೇಳಿದ್ರಂತೆ, ಇಂಥದ್ದೊಂದು ಶ್ಲೋಕ ಉಂಟು ಅಂತ. ಅವರಿಗೆ ಸಂತೋಷ ಆಗಿ ಕೇಳಿದ್ರು, ಅವರು ಇನ್ನೊಮ್ಮೆ ಹೇಳಿ ಅದನ್ನು ಅಂತ. ಮತ್ತೊಮ್ಮೆ ಹೇಳಿದ್ರು, ಇನ್ನೊಮ್ಮೆ ಹೇಳಿ ಅಂತ 3 ಬಾರಿ ಹೇಳಬೇಕಿದ್ರೆ ಗುರುಗಳು ಅದನ್ನು ಬಾಯಿಪಾಠ ಮಾಡಿಕೊಂಡು ಅವರ ಒಂದು ಪುಸ್ತಕದಲ್ಲಿ ಅದನ್ನು ದಾಖಲಿಸ್ತಾರೆ. ಹಾಗೆ ಆ ಗುರುಗಳ ಆಶೀರ್ವಾದದಿಂದ ಬೆಳೆಯುತ್ತಿರುವ ನಾನು, ಗುರುಗಳು ಯಾವುದನ್ನು ಕುತೂಹಲದಿಂದ ಕೇಳಿ ಕಂಠಸ್ಥ ಮಾಡಿಕೊಂಡು ಹೇಳಿದ್ರೋ ಅದು ನನ್ನ ಮಾತಿನ ವೃತ್ತಿಗೆ, ನನ್ನ ಮಾತಿನ ದಾರಿಗೆ ಅದೇ ಮಂಗಲ ಶ್ಲೋಕ ಆಗಬೇಕು ಅನ್ನುವ ಕಾರಣಕ್ಕೆ ಅದನ್ನು ಆಯ್ದು ಹೇಳಿಕೊಂಡು ಬಂದೆ. ಆದರೆ ಆ ಶ್ಲೋಕ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಬದುಕಿನ ಸತ್ಯವನ್ನು ತೆರೆದು ಹೇಳ್ತದೆ ನಮಗೆ. ಏನು ಅಂತಂದ್ರೆ, ಅದು ಏನು ಕಾಕತಾಳೀಯವೋ ಗೊತ್ತಿಲ್ಲ, ನಿಮ್ಮ ತಂದೆಯವರ ಹೆಸರು ಕೂಡ ಈಶ್ವರ ಅಂತಿದೆ. ಅದು ಶಿವನ ಕುರಿತಾದ ಶ್ಲೋಕ. ಸಂಸಾರೈಕ ನಿಮಿತ್ತಾಯ, ಶಿವ ಈ ಜಗತ್ತಿನ ಸೃಷ್ಟಿಗೆ ಆತನೇ ಕಾರಣ. ಯಾಕೆ ಅಂದ್ರೆ, ಯಾವುದಾದ್ರೂ ಒಂದು ಮುಕ್ತಾಯ ಆಗುತ್ತದೆ ಅಂದ್ರೆ ಅದರ ತಾತ್ಪರ್ಯ ಇನ್ನೊಂದರ ಹೊಸತಿನ ಉಗಮಕ್ಕದು ಕಾರಣ. ಅದು ಮನುಷ್ಯನ ಬದುಕಾಗದು. ಇವತ್ತು ನಿಮ್ಮ ತಂದೆಯವರು ಇಲ್ಲಿಂದ ಯಾಕೆ ಹೊರಟಿದ್ದಾರೆ ಅಂದ್ರೆ ಮುಂದೊಂದು ಕಾಲದಲ್ಲಿ ಹುಟ್ಟಿ ಬರುವುದಕ್ಕೆ ಅಂತ ಅರ್ಥ ಮಾತ್ರ ಅಲ್ಲ. ಅವನನ್ನು ಲಯಕರ್ತ ಅಂತ ಕರೆದದ್ದು ಕೊಲ್ಲುವವನು ಎನ್ನುವ ಅರ್ಥಕ್ಕಿಂತಲೂ ಮಿಗಿಲಾಗಿ ಮನುಷ್ಯರಾದ ನಮ್ಮ ಬದುಕಿನ ಸಂಗೀತಕ್ಕೊಂದು ಲಯವನ್ನು ಕಲ್ಪಿಸುವ ದೇವರು ಅನ್ನುವ ಕಾರಣಕ್ಕೆ ಶಿವನನ್ನು ಲಯಕರ್ತ ಅಂತ ಹೇಳಿದ್ವಿ. ಹಾಗಾಗಿ ಸಂಸಾರೈಕ ನಿಮಿತ್ತಾಯ, ಸಂಸಾರಕ್ಕೆ ಕಾರಣ ಅವನು. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ, ಆ ಸಂಸಾರ ಕೊನೆಗೊಳ್ಳುವುದು ಎಲ್ಲಿಂದ ಅಂತಂದ್ರೆ ಅವನ ಕಾರಣದಿಂದಲೇ, ಅದನ್ನು ಮುಗಿಸುವವನು ಅವನೇ. ನಮಃ ಸಂಸಾರ ರೂಪಾಯ. ಹಾಗಿದ್ರೆ ದೇವರೆಲ್ಲಿರ್ತಾನೆ ಅಂತ ಕೇಳಿದ್ರೆ, ತಾನು ಸೃಷ್ಟಿಸಿ ಅದರೊಳಗೆ ತಾನೇ ಇರ್ತಾನೆ, ಆದ್ರಿಂದ ಅವನೇ ಇದ್ದಾನೆ. ಆದ್ರೆ ನಿಸ್ಸಂಸಾರಾಯ ಶಂಭವೆ, ಅವ ಇದಕ್ಕೆ ಅಂಟಿ ಬದುಕುವುದಿಲ್ಲ, ಅದನ್ನು ಮೀರಿ ನಿಲ್ತಾನೆ. ಅದನ್ನೇ ನಮ್ಮ ವೇದ ಮಂತ್ರಗಳಲ್ಲಿ ಅತ್ಯಧಿಷ್ಠ ದಶಾಂಗುಲಂ ಅಂತ ಹೇಳಿದೆ. ಎಲ್ಲವನ್ನು ಮೀರಿ ನಿಲ್ತಾನೆ, ಎಲ್ಲದರೊಳಗಿದ್ದು ಎಲ್ಲವನ್ನು ಮೀರಿ ನಿಲ್ಲುವ ಸಾಮರ್ಥ್ಯಕ್ಕೆ ದಿವ್ಯ ಚೈತನ್ಯ. ಹಾಗಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾದ್ದೇನು ಅಂತ ಕೇಳಿದ್ರೆ, ಬಹುಶಃ ವೈದಿಕ ಧರ್ಮಾಂಗಗಳನ್ನು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ನಿಮ್ಮ ಮುಂದೆ ನಡೆಸಿಕೊಂಡು ಅದಕ್ಕೊಂದು ಸಾರ್ಥಕತೆಯನ್ನು ಕಲ್ಪಿಸುವುದಕ್ಕೆ ಇವರೆಲ್ಲರೂ ಇದ್ದಾರೆ. ನಾನಿವತ್ತು ಮಾತಾಡಬೇಕಾದ್ದೇನು ಅಂತಂದ್ರೆ, ಕಾರ್ಯಕ್ರಮದ ಎಲ್ಲ ಪರಿಚಯಗಳ ಜೊತೆಗೆ ಈ ಧರ್ಮ ಕಾರ್ಯಗಳ ಜೊತೆಗೆ ಭಾವನೆ ಮೇಳೈಸಿದ್ರೆ ಹೇಗಿರುತ್ತದೆ ಅನ್ನುವುದರ ಬಗ್ಗೆ ಒಂದು 4 ಇದಕ್ಕೆ ಪೂರಕವಾದ ಮಾತುಗಳನ್ನು ಆಡುವುದಕ್ಕಷ್ಟೇ ನಾನು ಶಕ್ತನಿದ್ದೇನೆ. ಅದಕ್ಕೆ ನಿಮಗೆ ಹೇಳಬೇಕು ಅಂತಂದ್ರೆ, ನಾನು ಗುರುಗಳ ಹತ್ರ ಒಂದು ಮಾತು ಹೇಳಿದೆ. ದೇವರ ಉಪಾಸನೆಯ ಬಗ್ಗೆ ಮಾತನಾಡುವಾಗ ಒಂದು ಕ್ಷಣ ಅವರು ಕಣ್ಣೀರು ಹಾಕ್ತಾರೆ, ನಾನು ಕಣ್ಣೀರು ಹಾಕಿದೆ. ಯಾಕೆ ಅಂತ ನಿಮ್ಮ ಮುಂದೆ ಹೇಳ್ತೇನೆ. ನಾನು ದೇವಿಯನ್ನು ಉಪಾಸನೆ ಮಾಡಬೇಕು ಅನ್ನುವುದು ಒಂದು ಶ್ರದ್ಧೆ, ಒಂದು ಆರಾಧನೆ. ಬಂದಿದ್ದಾರೆ, ಅವರೇನೋ ಪೂಜೆ ಮಾಡಿದ್ರು ಹೋದ್ರು ಅನ್ನುವಲ್ಲಿಗೆ ಮುಗಿಯಲಿಲ್ಲ. ನಾವು ಭಾವನಾತ್ಮಕವಾಗಿ ಅದರೊಳಗೆ ಬೆಸೆಯಬೇಕು. ಯಾಕೆ ಅಂತಂದ್ರೆ,
ವೇದ ಮಂತ್ರಗಳ ಉನ್ನತವಾದ ತಾತ್ಪರ್ಯವನ್ನು ಅರ್ಥೈಸಿಕೊಳ್ಳಲಾಗದಂತಹ ನಮ್ಮಂಥವರಿಗೆ ಭಾವಗಳೇ ಪ್ರಧಾನ. ಅದಕ್ಕೆ ಹೇಳಿದರು ಇತಿಹಾಸ ಪುರಾಣಾಭ್ಯಾಂ ವೇದವನ್ನು ಸಂಭ್ರಮಯತು. ಪುರಾಣ ಇತಿಹಾಸಗಳ ಆಧಾರದಲ್ಲಿ ಇಟ್ಟುಕೊಂಡು ವೇದವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಯತ್ನಶೀಲರಾಗಬೇಕಂತೆ. ಹಾಗಾಗಿ ಸಾಮಾನ್ಯವಾದಂತಹ ಒಂದು ಭಾವನಾತ್ಮಕವಾದ ವಿಚಾರಧಾರೆಯನ್ನಿಟ್ಟುಕೊಂಡು ಈ ಪ್ರಕ್ರಿಯೆಗಳನ್ನು ನಾವು ಅರ್ಥೈಸಿಕೊಳ್ಳುವುದಕ್ಕೆ ಹೊರಟ್ರೆ ಅದು ನಮಗೆ ಬಹಳ ಚಂದದಲ್ಲಿ ಮನಮುಟ್ಟಿ ನಾವು ಅದರಲ್ಲಿ ತೊಡಗಿಕೊಳ್ಳುವುದಕ್ಕೆ ಕಾರಣ ಆಗುತ್ತೆ. ನಾನು ಇವರ ಹತ್ರ ಹೇಳಿದ ಕಥೆ ಏನು ಅಂತಂದ್ರೆ, ಒಬ್ಬಾಕೆ ತಾಯಿ ತನ್ನ ಮಗುವಿನ ಬಗೆಗೆ ಒಂದು ದೇವಿಗೆ ಸೇವೆ ಸಂದಾಯ ಮಾಡಬೇಕು ಅಂತ ಸಾಯಂಕಾಲದ ಹೊತ್ತು ಮಗುವನ್ನು ಕರೆಕೊಂಡು ರೈಲಿನಲ್ಲಿ ಹೊರಟ್ಲಂತೆ. ರೈಲಲ್ಲಿ ನುಗ್ಗಲಿತ್ತು. ಆಯ್ತು, ಎಲ್ಲರೂ ನುಗ್ಗಿದ್ರು, ರಾತ್ರಿ ಆಗಿದೆ, ಎಲ್ಲರೂ ನುಗ್ಗಿ ಆದ್ಮೇಲೆ ರೈಲು ಸುಮಾರು 3/4 ಗಂಟೆಗಳ ಕಾಲ ದೂರ ಹೋಗ್ತದೆ. ಹೋಗಿ ಆದ್ಮೇಲೆ ಆ ಅಮ್ಮ ಹುಡುಕ್ತಾಳೆ, ಮಗು ಎಲ್ಲುಂಟು ಅಂತ ಕೇಳಿ ಹುಡುಕೊಂಡು ಬರಬೇಕಿದ್ರೆ ಯಾರೋ ಹೇಳಿದ್ರಂದ್ರೆ ಮಗು ಟ್ರ್ಯಾಕಿಗೆ ಕೆಳಗೆ ಬಿದ್ದಿತ್ತು, ನಮ್ಗೆ ಗೊತ್ತಾಗದೆ ಎಲ್ಲ ಬಂದಾಗಿದೆ. ಚೈನ್ ಎಳಿತಾರೆ, ಟ್ರೈನ್ ನಿಲ್ತದೆ, ಅಮ್ಮ ಅಲ್ಲಿಂದ ಇಳಿದು ರೈಲ್ವೆ ಟ್ರ್ಯಾಕ್ ಅಲ್ಲಿ ಓಡ್ಕೊಂಡು ವಾಪಸ್ ಬರ್ತಾಳೆ. 3/4 ಗಂಟೆ ರೈಲು ಹೋದ್ರೆ ದೂರ ಉಂಟೆಷ್ಟು. ಹೊರಟದ್ದು ರಾತ್ರಿ. ಅಮ್ಮ ರೈಲ್ವೆ ಟ್ರ್ಯಾಕ್ ಅಲ್ಲಿ ಓಡ್ತಾ ಕಣ್ಣೀರು ಹಾಕ್ತಾ ಮುಂದೆ ಹೇಳ್ತಾಳಂತೆ, ಅಮ್ಮ ನಿನ್ನ ಸೇವೆ ಮಾಡಬೇಕು ಅಂತ ನನ್ನ ಮಗುವನ್ನು ಕರ್ಕೊಂಡು ಬಂದೆ, ನನ್ನ ಮಗು ಹೀಗಾಗಿದೆ, ಆ ಮಗು ನನ್ನ ಮಗುವಲ್ಲ ನಿನ್ನ ಮಗು ಅಂತ ನನಗೆ ನೀನು ಹುಡುಕಿ ಕೊಡಬೇಕು ಅಂತ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ರಸ್ತೆ ಓಡೋಡಿ ಬರ್ತಾಳಂತೆ. ಬಂದು ಬೆಳಗಿನ ಜಾವ ನೋಡಬೇಕಿದ್ರೆ ರೈಲ್ವೆ ಹಳಿಯ ಪಕ್ಕದ ಒಂದು ಕಂಬದ ಬುಡದಲ್ಲಿ ಮಗು ಕೂತಿದೆ. ನನಗೆ ದೇವರು ಮಗುವನ್ನು ಒದಗಿಸಿಕೊಟ್ರು ಅಂತ ಆ ಮಗುವನ್ನು ಅಪ್ಪಿ ಹಿಡ್ಕೊಳ್ಳಬೇಕಿದ್ರೆ ಮಗು ಹೇಳ್ತದಂತೆ, ಅಮ್ಮ ಇಷ್ಟೊತ್ತು ನನ್ನ ಜೊತೆಗೆ ಕೂತಿದ್ದೀಯಲ್ಲ ನೀನು, ಸ್ವಲ್ಪ ಹೊತ್ತು ಯಾಕೆ ನನ್ನನ್ನು ಬಿಟ್ಟು ಹೋದೆ ಅಂತ. ಅಂದ್ರೆ ಯಾವ ದೇವಿಗೆ ಸೇವೆ ಮಾಡಬೇಕು ಅಂತ ಮಗುವನ್ನಮ್ಮ ಕರ್ಕೊಂಡು ಹೋದ್ಲು, ಹೆತ್ತ ತಾಯಿ ತನ್ನಿಂದ ದೂರವಾದಾಗ ಆ ಭಗವತಿ ಹೆತ್ತ ತಾಯಿಯ ರೂಪದಿಂದ ಆ ಮಗುವನ್ನು ಜೋಪಾನ ಮಾಡಿಕೊಂಡು ನೋಡಿಕೊಂಡು ಅನ್ನುವುದು ಅದರ ಹಿಂದಿರುವ ತಾತ್ಪರ್ಯ. ಇದನ್ನು ಯಾಕೆ ನಿಮಗೆ ಹೇಳಿದ್ದು ಅಂತಂದ್ರೆ, ದೇವರ ಸೇವೆಗೆ ಹೊರಟು ಹೋದವರಿಗೆ ಆಪತ್ತು ಬಂದರೆ ನಾವು ನಂಬಿದ ದೇವರೇ ನಮ್ಮ ತಾಯಿಯಾಗಿ ಜೊತೆಗೆ ನಿಲ್ತಾಳೆ, ತಂದೆಯಾಗಿ ಜೊತೆಗೆ ನಿಲ್ತಾಳೆ ಅನ್ನುವುದಾದ್ರೆ, ಈ ಭಾವನೆಗಳೊಂದಿಗೆ ದೇವತಾರಾಧನೆಯನ್ನು ಮಾಡಿದರೆ, ಇಂತಹ ಕರ್ತವ್ಯಗಳನ್ನು ನಿರ್ವಹಿಸಿದರೆ ನಮಗದು ಮನಸ್ಸು ಮುಟ್ಟದರೆ ಆ ನೆನಪು ಬೆಚ್ಚನೆ ನಮ್ಮ ಎದೆಗೂಡಲಿದ್ದು ನಾವು ಮನುಷ್ಯರಾಗಿ ಬದುಕುವುದಕ್ಕೆ ಕಾರಣ ಆಗ್ತದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ. ಹಾಗಿದ್ರೆ ಈ ಅಪರ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಏನು? ನಾವು ತುಂಬಾ ಹೇಳ್ತೇವೆ, ಜ್ಞಾನಿಗಳು ಹೇಳ್ತಾರೆ, ಒಬ್ಬ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ನಾವು ವ್ಯತಿರಿಕ್ತವಾಗಿ ಬದುಕುತ್ತಾ ಇದ್ದೇವೆ ಅಂತಾರೆ ಅವರು. ಏನು ಕೇಳಿದ್ರೆ, ಒಂದು ಮಗು ಹುಟ್ಟಿದ್ರೆ ನಾವು ನಗುತ್ತೇವಂತೆ, ಯಥಾರ್ಥಕ್ಕೆ ಮಗು ಹುಟ್ಟಿದ್ರೆ ಅಳಬೇಕು ಅಂತಾನೆ ತತ್ವಜ್ಞಾನಿ. ಯಾಕೆ? ಮಗು ಹುಟ್ಟಿದ ಸಂಭ್ರಮ ಅಲ್ಲ, ಯಾಕೆಂದ್ರೆ ಮುಂದೊಂದು ದಿವಸ ಸಾಯ್ತದೆ ಅಂತ ಬೇಜಾರಾಗಬೇಕಂತೆ. ಒಬ್ಬ ತೀರಿಕೊಂಡಾಗ ನಾವು ಸ್ತಬ್ಧರಾಗಿರ್ಬೇಕಂತೆ, ಭಾವೋದ್ವೇಗಕ್ಕೆ ಒಳಗಾಗಬಾರದಂತೆ. ಯಾಕೆ ಅಂದ್ರೆ ಇವತ್ತು ಯಾಕೆ ಹೊರಟರು ಅಂದ್ರೆ ಅವರು ಮುಂದೆ ದಿವಸ ಹುಟ್ಟಿ ಬರ್ತಾರೆ ಅನ್ನೋ ಸಂಭ್ರಮ ಇರಬೇಕು ಅಂತ. ಹಾಗೆ ಆ ಎತ್ತರಕ್ಕೆ ನಾವು ಏರದೇ ಇದ್ದು ಸಾಂಸಾರಿಕವಾದ ಬದುಕಿನಲ್ಲಿ ನಾವು ಒಬ್ಬರನ್ನು ಹಚ್ಚಿಕೊಂಡು ಬದುಕ್ತೇವೆ. ನಮ್ಗೆ ಗೊತ್ತಿಲ್ಲ, ನಾವು ಯಾವತ್ತೂ ಹೇಳ್ತಿರ್ತೇವೆ, ತುಂಬಾ ಯಕ್ಷಗಾನ ನೋಡುತ್ತೇವೆ. ಯಕ್ಷಗಾನ ನೋಡಿ ಅದು ಚೌಕಿಯಲ್ಲಿ ಬಣ್ಣ ಬಳಿಯುವುದಲ್ಲಿ ದೇವರನ್ನು ಪೂಜೆ ಮಾಡಿ ಬಣ್ಣ ಬಳ್ಕೊಂಡಾದ್ಮೇಲೆ ಯಾರ್ಯಾರೋ ಬಟ್ಟೆ ಎಲ್ಲ ಕಟ್ಟುತ್ತಾರೆ, ಎಲ್ಲ ಬಣ್ಣ ಬಳೆದಾದ್ಮೇಲೆ ಅಲ್ಲಿದ್ದ ದೇವರಿಗೆ ನಮಸ್ಕಾರ ಮಾಡಿ ನಾನು ಹೋಗಿ ಬರ್ತೇನೆ ಅಂತ ರಂಗಸ್ಥಳಕ್ಕೆ ಬರುತ್ತಾರೆ, ಕುಣಿತಾರೆ, ಮಾತಾಡ್ತಾರೆ, ಎಲ್ಲ ಆಗ್ತದೆ. ಹಿಂದೆ ಒಬ್ಬ ಜಾಗಟೆ ಹಿಡ್ಕೊಂಡು ಪದ್ಯ ಹೇಳ್ತಿರ್ತಾರೆ ಭಾಗವತ. ಆದ್ರೆ ಇವನ ಪದ್ಯ ನಿಲ್ಲಿಸಿದ ತಕ್ಷಣ ಒಳಗೆ ಬಂದು ಬಣ್ಣ ಕಳಚಬೇಕಲ್ಲವ. ನಮ್ಮ ಬದುಕು ಅಷ್ಟೇ. ಎಲ್ಲೋ ಇದ್ದ ಚೌಕಿಯಿಂದ ದೇವರಿಗೆ ಕೈ ಮುಗಿದು ಭಗವಂತ ಅನ್ನುವ ಭಾಗವತ ಪದ್ಯ ಹೇಳುವಾಗ ಈ ಭೂಮಿ ಎನ್ನುವ ರಂಗಸ್ಥಳದಲ್ಲಿ ಕುಣಿಯಲಿಕ್ಕೆ ನಾವು ಬಂದಿದ್ದೇವೆ ವೇಷ ಕಟ್ಟಿಕೊಂಡು. ಆ ವೇಷಗಳಿಗೆ ಹೆಸರು ಇದೆ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಇದೆಲ್ಲ ಬೇರೆ ಬೇರೆ ವೇಷಗಳು. ಇದನ್ನಿಲ್ಲಿ ನಿರ್ವಹಿಸಬೇಕು ಸಾಂಸಾರಿಕ ಬದುಕಿನಲ್ಲಿ. ಇದೆಲ್ಲ ನಿರ್ವಹಿಸಿ ಆ ಜಾಗಟೆ ಬಾರಿಸ್ತಿದ್ದ ಭಗವಂತ ಅನ್ನುವ ಭಾಗವತ ಯಾವಾಗ ಪದ್ಯ ನಿಲ್ಲಿಸ್ತಾನೆ ಮತ್ತೆ ನಾವು ಹೊರಟಲ್ಲಿ ಹೋಗಬೇಕಲ್ಲ, ಇದಿಷ್ಟೇ ಬದುಕು. ಹಾಗಾಗಿ ಇವತ್ತು ನೀವು ಅವರನ್ನ ಅಪ್ಪ ಅಂತ ಕರೆದ್ರೆ ಅದು ನಮ್ಮ ಸಾಂಸಾರಿಕ ಬಂಧನದಲ್ಲಿ ಅಷ್ಟೇ ಹೊರತು ನಮಗೆ ಏನಾಗಬೇಕು ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಯಾರಿಗೆ ಯಾರು ಯಾವಾಗ ಎಲ್ಲಿ ಹೇಗೆ ಮಕ್ಕಳಾಗಿಯೋ ಹೆಂಡತಿಯಾಗೋ ಬಂಧುವಾಗೋ ಅಣ್ಣ ತಮ್ಮ ಹುಟ್ಟಬೇಕು, ಇದು ಯಾವುದು ನಮ್ಮ ನಿರ್ಣಯ ಅಲ್ಲ, ಅದನ್ನು ದೇವ ನಿರ್ಣಯ ಅಂತ ಕರೆದಿದ್ದೇವೆ ನಾವು. ಅವರು ಬಂದಿದ್ದಾರೆ, ಅವರ ಪಾತ್ರ ಪೂರೈಸಿದ್ದಾರೆ, ಪಾತ್ರ ನಿರ್ವಹಿಸಿ ಅವರು ಹೊರಟಿದ್ದಾರೆ ಅಂದ್ರೆ ಅಳುವುದಕ್ಕಿಲ್ಲ. ಯಾಕೆ ಅಂದ್ರೆ ನಾಳೆ ಇನ್ನೊಂದು ಪ್ರಸಂಗ ಬರುವಾಗ ಇನ್ನೊಂದು ವೇಷದಲ್ಲಿ ಅವರು ಬರ್ತಾರೆ, ಅದನ್ನು ನಾವು ಪುನರ್ಜನ್ಮ ಅಂತ ಕರೆದಿವಿ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾರೆ, ಒಬ್ಬ ಜೀವಿತಾವಧಿಯಲ್ಲಿ ದೊಡ್ಡ ಕನಸನ್ನು ಕಟ್ಟಿ ಯೋಚನೆ ಮಾಡುತ್ತಾ ಅರ್ಧ ದಾರಿಯಲ್ಲಿ ಹೊರಟು ಹೋದರೆ ಅದನ್ನು ಪೂರ್ಣಗೊಳಿಸುವುದಕ್ಕೆ ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಬರ್ತಾನೆ ಅಂತ. ಹಾಗಾಗಿ ಅವರು ಹೇಗೆ ಹುಟ್ಟುತ್ತಾರೆ ಅಂದ್ರೆ ನಾಳೆ ಈ ಮನೆಗೆ ಮೊಮ್ಮಕ್ಕಳಾಗಿ ಬರಬಹುದು, ಮರಿಮಕ್ಕಳಾಗಿ ಬರಬಹುದು, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳುದು, ಹಿರಿಯರು ಎಷ್ಟೋ ಬಾರಿ ಹೇಳ್ತೇವೆ,
ಅವನನ್ನು ನೋಡಿದ್ರು ಅಜ್ಜನಾಗೆ ಮಾಡುತ್ತಾನ ಅವನು. ಯಾಕೆ ಅಂದರೆ ಕಾರಣ ಇಷ್ಟೇ, ಹೋದ ವ್ಯಕ್ತಿ ಮರಳಿ ಮತ್ತೆ ಆ ಜಾಗಕ್ಕೆ ಬಂದು ಅಲ್ಲಿ ತನ್ನ ಕರ್ತವ್ಯವನ್ನು ಮುಂದುವರಿಸ್ತಾನೆ ಅಂತ ಬಲ್ಲವರು ಹೇಳುವುದು. ಇದಕ್ಕೆ ಏನು ಸಾಕ್ಷಿ ಅಂತ ಕೇಳಿದರೆ, ಈಗ ನಾವು ನೋಡ್ತೇವಲ್ಲ, 5 ವರ್ಷಕ್ಕೆ ಅದ್ಭುತ ಹಾಡುವುದು, 7 ವರ್ಷಕ್ಕೆ ಅದ್ಭುತ ವೀಣೆ ನುಡಿಸುವುದು, ಏನು ನಮಗೆ ಸಾಧ್ಯವೇ ಇಲ್ಲ. 80 ವರ್ಷ ಆದವರು ವಿಸ್ಮಯದ ಕಣ್ಣಲ್ಲಿ ನೋಡ್ತಾರೆ. ಹಾಲು ಗಲ್ಲದ ಹಸುಳೆ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಆಶ್ಚರ್ಯ ಆಗ್ತದೆ. ಯಾಕೆ ಅಂದರೆ ಅದು ಪೂರ್ವಜನ್ಮದಲ್ಲಿ ಅರ್ಥ ಆಗಿದೆ, ಅದರ ಮುಂದುವರಿದ ಭಾಗ ಇದು. ಹಾಗೆ ಬದುಕಿನಲ್ಲಿ ಬರುವ ಎಲ್ಲ ಘಟನೆಗಳನ್ನು ಸಮಾನ ಭಾವದಿಂದ ನೋಡುತ್ತಾ ನೋಡ್ತಾ ಮನಸ್ಸು ಗಟ್ಟಿ ಮಾಡಿಕೊಳ್ಳಬೇಕಂತೆ. ಅದಕ್ಕೆ ಗರುಡ ಪುರಾಣ ಉಲ್ಲೇಖ ಮಾಡುತ್ತದೆ, ಒಬ್ಬ ವ್ಯಕ್ತಿ ತೀರಿ ಹೋದಾಗ ನೀನು ಅಳಬಾರದು. ಯಾಕೆ ಅಳಬಾರದು ಅಂತಂದ್ರೆ, ನೀನು ಅತ್ತರೆ ಹೊರಟು ಹೋದ ವ್ಯಕ್ತಿಗೆ ಮಾಡುವ ಅವಮಾನ ಅದು, ನೀನು ಅಳಬೇಡ ಅಂತಾನೆ. ಹಾಗಿದ್ರೆ ಮಾಡಬೇಕಾದ ಕೆಲಸ ಏನು, ಆ ಹೊತ್ತಿಗೆ ಮಾಡಬೇಕಾದ ಕರ್ತವ್ಯ ಏನುಂಟು ಅದನ್ನು ನಿಷ್ಠೆಯಿಂದ ನೀನು ಪ್ರಾರಂಭ ಮಾಡುವುದು. ಅಪರ ಸಂಸ್ಕಾರದ ಕಥೆ ತುಂಬ ಉಂಟು. ಎಲ್ಲಿಂದ ಶುರು ಮಾಡಬೇಕು ಅಂತ ಕೇಳಿದರೆ, ಒಬ್ಬ ವ್ಯಕ್ತಿಗೆ ಪ್ರಾಣೋತ್ಕ್ರಮಣ, ಅವನಿನ್ನು ಜೀವ ಇರಬೇಕು, ತೀರಿ ಹೋಗಿರಬಾರದು. ಅವನ ಜೀವ ಇರುವಾಗಲೇ ಅವನನ್ನು ಮಲಗಿಸಿ ಅಲ್ಲಿ ಕರ್ಣಸೂಕ್ತಾದಿ ಜಪೋಪಚಾರಗಳನ್ನು ಹೇಳ್ತಾರೆ. ಅದರ ಜೊತೆಗೆ ಆ ದಾನಾದಿಗಳನ್ನು ಅವನ ಹಸ್ತಸ್ಪರ್ಶ ಮಾಡಿಯೇ ದಾನಾದಿಗಳನ್ನು ಮಾಡಿಸಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ನಾವಿವತ್ತು ಅದನ್ನು ಮಾಡುವುದಿಲ್ಲ. ಅದರ ನಂತರ ಈ ಕರ್ತವ್ಯಗಳನ್ನು ಮಾಡುತ್ತೇವೆ. ಆದರೆ ಕಿವಿಯಲ್ಲಿ ಹೇಳಬೇಕಿದ್ರೆ ನಮಗೆ ಅನ್ನಿಸಬೇಕು, ಏನು ಗೊತ್ತಾ, ಗಂಡು ಮಗನಾದ ನಮಗೆ ಎನಿಸಬೇಕಂತೆ. ನಾನು ಸಣ್ಣ ಮಗು ಇದ್ದಾಗ ಅಪ್ಪ ನನ್ನ ಉಪನಯನ ಮಾಡಿ ಕಿವಿಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿದನಲ್ಲ, ಹೊರಟ ಅಪ್ಪನ ಕಿವಿಯಲ್ಲಿ ಮಗ ಕರ್ಣಸೂಕ್ತ ಹೇಳ್ತಾನೆ. ಅದರಿಂದ ಆಚೆಗೆ ಈ ಕಾರ್ಯಕ್ರಮಗಳೆಲ್ಲ ತುಂಬ ಭಾವನಾತ್ಮಕ. ಯಾಕೆ ಅಂತ ಕೇಳಿದರೆ, ನಾನು ಯಾವತ್ತೂ ಗುರುಗಳ ಹತ್ರ ಹೇಳುತ್ತೇನೆ, ಭಾವವಿಲ್ಲದ ಬದುಕು ಬರಡು ಅಂತ. ನಮಗೆ ಸಂಬಂಧಗಳು ಏನು ಅಂತಲ್ಲ, ಆದರೆ ಭಾವನೆಗಳೇ ಇಲ್ಲದೆ ಬದುಕಿದರೆ ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿ ಏನು ಪ್ರಯೋಜನ? ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದರೆ, ಒಬ್ಬ ವ್ಯಕ್ತಿ ಏರಿದಾಗ ಸಹಜವಾಗಿ ಎಲ್ಲರೂ ತರ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲರೂ ನೀರು ಹಾಕ್ತಾರೆ, ಬಟ್ಟೆ ಎಲ್ಲ ಮಾಡ್ತಾರೆ. ಆದರೆ ಬಲ್ಲವರು ಹೇಳ್ತಾರೆ, ತೀರಿ ಹೋದ ಅಪ್ಪನ ಶವವನ್ನು ಹೆಗಲ ಮೇಲೆ ಹೊತ್ತವನಿಗೆ ಇಡುವ ಒಂದೊಂದು ಅಡಿಗಡಿಗೂ ಅಶ್ವಮೇಧದ ಫಲ ಸಿಗ್ತದೆ ಅಂತ. ಯಾಕೆ ಅಂದರೆ ನಮಗೆ ಆ ಭಾವನೆ ಇರಬೇಕಂತೆ. ಏನು ಕೇಳಿದರೆ, ತಂದ ಶವವನ್ನು ಸ್ನಾನ ಮಾಡಿಸ್ತೇವೆ ಸರಿ, ಆದರೆ ನಮ್ಮ ಬಾಲ್ಯವನ್ನೊಮ್ಮೆ ಯೋಚನೆ ಮಾಡಿದರೆ, ನಾನು ಗಂಡು ಮಗನೋ ಹೆಣ್ಣೋ ಗೊತ್ತಿಲ್ಲ, ನಮ್ಮ ಅಪ್ಪ ನಮ್ಮನ್ನು ಸ್ನಾನ ಮಾಡಿಸಿದ್ದಾನೆ. ಯಾವತ್ತು ಎಷ್ಟು ಪ್ರೀತಿಯಿಂದ ಸ್ನಾನ ಮಾಡಿಸಿದ್ದಾನೆ. ಆದರೆ ಆ ಅಪ್ಪನಿಗೆ ಇವತ್ತು ನಾನು ಸ್ನಾನ ಮಾಡಿಸ್ತೇನೆ. ನನ್ನ ಋಣ ಅದು, ಸ್ನಾನ ಮಾಡಿಸಿದ ಋಣ, ನೀರಿನ ಋಣ ಉಂಟು ನನಗೆ ಅಪ್ಪನದ್ದು. ಆಯಿತು, ಎಲ್ಲ ಆದಮೇಲೆ ಹೇಳ್ತಾರೆ, ಶವಕ್ಕೆ ಯಾಕೆ ಅಲಂಕಾರ ಮಾಡ್ತೀರಿ? ಹೌದು, ಆದರೆ ನಾವು ಸಣ್ಣವರಿರುವಾಗ ನಮಗೆ ಅಪ್ಪ ಒಳ್ಳೆ ಬಟ್ಟೆ ತೊಡಿಸಿದ್ನಲ್ಲ, ಅವರಿಂದ ನಮ್ಗೆ ಕೊಟ್ಟು ಸಂತೋಷ ಪಟ್ಟಿದ್ದಾನೆ. ನಮ್ಮ ಸೌಂದರ್ಯ ನೋಡಿ ಅಪ್ಪ ಒಳಗಿಂದ ಒಳಗೆ ಹಿಗ್ಗಿದ್ದಾನಲ್ಲ, ಅದಕ್ಕೆ ಕೃತಜ್ಞತೆ ಅಂತ ನಾವೇನು ಕೊಟ್ಟೆವು, ಅದಕ್ಕೋಸ್ಕರ ಇರಲಿ, ಅದು ನಮ್ಮ ಋಣ. ಆಮೇಲೆ ಹೆಗಲ ಮೇಲೆ ಗೊತ್ತೇವಲ್ಲ, ಹೌದು, ಯಾಕೆ ಅಂದರೆ ಅಮ್ಮ ನಮ್ಮನ್ನು ಹೆರುತ್ತಾಳೆ. ಹೆತ್ತು ಸಾಕಿ ಸಲಕಿ ನಾವು ಸ್ವಲ್ಪ ಒಂದು ಹಂತಕ್ಕೆ ಬರಬೇಕಿದ್ರೆ ಅಪ್ಪ ನಮ್ಮನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಜಗತ್ತಿನ ವಿಸ್ಮಯಗಳನ್ನು ತೋರಿಸ್ತಾರೆ. ಹೋದಲ್ಲಿ ಬಂದಲ್ಲಿ ನನ್ನ ಮಗ ನನ್ನ ಮಗಳು ಅಂತ ಅಭಿಮಾನದಿಂದ ಹೇಳಿಕೊಳ್ಳುತ್ತಾನೆ. ಅಂಥದ್ದೊಂದು ಬದುಕು ಕೊಟ್ಟ ಅಪ್ಪನಿಗೆ ಆಗ ಹೇಳಬೇಕಂತೆ, ಎಡವೆಯಲ್ಲಿ ನನ್ನನ್ನು ಹೆಗಲ ಮೇಲೆ ನೀನು ಕೂರಿಸಿಕೊಂಡು ಸಂಭ್ರಮಕ್ಕೆ ನಿನ್ನನ್ನು ಇವತ್ತು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಅಪ್ಪನಿಗೆ ಹೇಳಬೇಕಂತೆ. ಇಂತಹ ಭಾವನೆಗಳ ಜೊತೆ ನಮ್ಮ ಕರ್ತವ್ಯಗಳನ್ನು ಮಾಡಿದಾಗ ಒಂದು ಕಡೆ ಶಾಸ್ತ್ರ ಪ್ರಕ್ರಿಯೆ, ಇನ್ನೊಂದು ಕಡೆ ಇಲ್ಲಿ ನಮ್ಮ ಭಾವನೆಗಳು, ಇದು ಮೇಳೈಸಿದಾಗ ಒಂದು ಕರ್ತವ್ಯ ಅತ್ಯಂತ ಮಹತ್ವಪೂರ್ಣ ಅಂತ ನಮಗನ್ನಿಸುವುದು. ಈಗಾಗಲೇ ಗುರುಗಳು ತುಂಬ ಚೆನ್ನಾಗಿ ಹೇಳಿದರು. ಶವ ಸುಡುವುದು ಅಂತ ಸುಲಭದಲ್ಲಿ ಹೇಳಿಬಿಡ್ತಾರೆ, ಹೆಣ ಸುಟ್ಟಾಕಿ ಬರುವುದು ಅಲ್ಲ, ಅಲ್ಲ ಹೇಳ್ತಾರೆ. ನಾವು ಯಜ್ಞ ಪ್ರಕ್ರಿಯೆ ಮಾಡಬೇಕಿದ್ರೆ ಒಂದು ಯುದ್ಮ ಅಂತ ಹಾಕ್ತೇವೆ, ಅಂತ 15 ಸಮಿತಿಗಳು ಇರ್ತವೆ ಅದರಲ್ಲಿ. ಹಾಗಾಗಿ ಯಾವ ಚಿತೆಯನ್ನು ನಾವು ನಿರ್ಮಾಣ ಮಾಡ್ತೇವೆ ಅದು ಅಗ್ನಿಗೆ ಯುಗ್ಮವಾದರೆ ಶವವನ್ನು ಹವಿಸ್ಸು ಅಂತ ಕೊಡುವುದು. ಹಾಗಾಗಿ ಅಲ್ಲಿ ಆದ್ಯ ಬಿಂದುಗಳನ್ನು ಹಾಕಬೇಕು, ಮತ್ತೊಂದು ಭಾಗದ ತುಂಬ ವಿಷಯಗಳೆಲ್ಲ ಇದ್ದಾವೆ. ಅದನ್ನು ಸ್ನಾನ ಮಾಡಿ ಪರಿಶುದ್ಧವಾಗಿಸಿ ಅದನ್ನು ಮಾಡಬೇಕು ಅಂತ ಹೇಳುವುದೇ ಅಗ್ನಿಗೆ ಅರ್ಪಿಸುವ ಆಹುತಿ ಅನ್ನುವ ಕಾರಣಕ್ಕೆ. ಹಾಗಾಗಿ ಆ ಸಂಸ್ಕಾರಗಳನ್ನು ಮಾಡಿದಾಗ ಆರಂಭದ ದಿನದಿಂದ ಇವರೆಗೂ ಅದನ್ನು ಮಾಡುವುದಕ್ಕೆ ಸಾಧ್ಯವಾಗದ ಕಾಲಘಟ್ಟದಲ್ಲಿ ಇವತ್ತು ನೀವೇನು ಅಸ್ಥಿ ಸಂಚಯನ ಮಾಡಿ ಆ ಪ್ರಕ್ರಿಯೆಗಳನ್ನು ಮಾಡಿದ್ರಿ, ಅಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಗಳನ್ನು ನಮಗೆ ತಂದೆ ಗೋಚರಿಸಬೇಕು, ಅವರು ಆಡಿದ ಮಾತುಗಳು ಕೇಳಿಸಬೇಕು. ಅನೇಕರು ಹೇಳ್ತಾರೆ, ಇಲ್ಲದವರು ಮಾತಾಡುವುದು ಹೇಗೆ ಅಂತ. ಕಳ್ಕೊಂಡವರಿಗೆ ಗೊತ್ತಿರ್ತದೆ ಅವರು ಹೇಗೆ ಮಾತನಾಡ್ತಾರೆ ಅಂತ. ಯಾಕೆ ಅಂದರೆ ನಮ್ಮ ಗತಿಸಿದ ತಂದೆ ನಮಗೆ ಆಡಿದ ಮಾತುಗಳನ್ನು ಕೇಳಿಸುವುದಕ್ಕೆ ಹೊರಗಿನ ಶಬ್ದ ಬೇಡ. ಪ್ರಾರಂಭ ಮಾಡುವಾಗ ಒಂದು ಮಾತು ಹೇಳಿದರು, ಎದ್ದು ನಿಂತುಕೋ, ಕಣ್ಣು ಮುಚ್ಚಿ ಗತಿಸಿದ ಅಪ್ಪನನ್ನು ನೆನಪು ಮಾಡಿಕೋ ಅಂತ.
ಆ ಕಣ್ಣು ಮುಚ್ಚಿ ಅಪ್ಪನನ್ನು ನೆನಪಿಸುವಾಗಲೂ ಅಪ್ಪ ನಮ್ಮನ್ನು ನೋಡಿ ನಗುತ್ತಾನೆ ಅಂತ ಅನುಭವ ಬರುವುದು ನಮಗೆ ಮಾತ್ರ. ಅದಕ್ಕೆ ಅನುಸಂಧಾನ ಅಂತ ಹೆಸರು. ಕಣ್ಣು ಮುಚ್ಚಿದಾಗ ನಮ್ಮಲ್ಲಿ ತುಂಬ ಜನ ಹೇಳಿದೆ ಹೊರಗಿದ್ದು ಸತ್ಯ ಒಳಗಿದ್ದು ಸುಳ್ಳು ಅಂತ ಅಲ್ಲ. ಕಣ್ಣು ಮುಚ್ಚಿದಾಗ ಒಳಗೆ ಕಂಡದ್ದು ಸತ್ಯ, ಹೊರಗಿನದ್ದು ಸುಳ್ಳು. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಎಷ್ಟೇ ಚಂದದ ಬಿಂಬ ಅಲಂಕಾರ ಇದು ದೇವರನ್ನು ನೋಡಿ ಆದ್ಮೇಲೆ ನಮ್ಮ ಕೈ ಮುಗಿದು ಕಣ್ಣು ಮುಚ್ಚಿದ್ದೇವೆ. ಕಣ್ಣು ಮುಚ್ಚುವಾಗ ಅಲ್ಲಿರುವ ದೇವರು ಒಳಗೆ ಕಾಣಿಸಿಕೊಳ್ಳುತ್ತಾನೆ. ಅದನ್ನು ಬ್ರಹ್ಮಸತ್ಯ ಅಂತ ಹೇಳ್ತಾರೆ. ಅಂತರಂಗದಲ್ಲಿ ಕಾಣಿಸಿಕೊಳ್ಳಬೇಕು. ಆ ಭಾವದಿಂದ ದೇವರ ಪೂಜೆಯನ್ನು ಮಾಡುವುದು. ಆಯಿತು, ಅಲ್ಲಿ ಶವದಹನ ಆಯಿತು. ಅಲ್ಲಿಂದ ಮುಂದಕ್ಕೆ ನಿಮ್ಮ ಈ ಅಪರ ಸಂಸ್ಕಾರಗಳು ಆರಂಭ ಆಗ್ತವೆ. ಮಾಡ್ತಾ ಮಾಡ್ತಾ ಅದರ ಬಗ್ಗೆ ಸಮಗ್ರವಾಗಿ ಮಾತಾಡುವುದು ದೊಡ್ಡ ವಿಷಯ. ಆದರೆ ಈ ಅಪರ ಸಂಸ್ಕಾರ ಆರಂಭ ಆದಾಗ ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಅದರದ್ದೇ ಆದಂತಹ ಮಹತ್ವವನ್ನು ಹೇಳ್ತಾ ಹೋಗುತ್ತದೆ. ಯಾಕೆಂದರೆ ನಿಮಗೆ ಸಹಜವಾಗಿ ನೇರ ಹೇಳಬೇಕಾದ್ರೆ ಯಾಕೆ ದಾನ ಕೊಡುವುದು? ದಾನ ಕೊಡ್ತೀರಲ್ಲ ತುಂಬ, ಅದೇನೋ ಕೊಡೆ ಕೊಡ್ತೀರಂತೆ, ಪಾದುಕೆ ಕೊಡ್ತೀರಂತೆ, ನೀರು ಯಾಕೆ ಕೊಡ್ತೀರಿ ಅಂತ ಕೇಳಿದರೆ ಗರುಡ ಪುರಾಣವನ್ನು ನೋಡಬೇಕಾಗಿ ಹೇಳ್ತಾರೆ. ಯಾವ ಯಾವ ಸಂಕಷ್ಟಕ್ಕೆ ನಮ್ಮ ಹಿರಿಯರು ಒಳಗಾಗದೆ ಗತಿಸಿದಂಥ ಆತ್ಮ ಯಾವ ಪರಿಸ್ಥಿತಿಗೆ ಹೋಗಿ ಮುಟ್ಟುತ್ತದೆ ಅಂತ ಅವರು ಅದರ ಕಥೆಗಳನ್ನು ಹೇಳ್ತಾರೆ. ಅಲ್ಲಿ ಬರುವ ಸಂಕಷ್ಟದ ಪರಿಹಾರಕ್ಕಾಗಿ ಇಲ್ಲಿ ದಾನ ಕೊಟ್ಟು ಪ್ರಾರ್ಥಿಸಬೇಕು ಅಂತ ವಿಷಯ ಇರುವುದು. ಒಂದು ಸಣ್ಣ ವಿಷಯವನ್ನು, ಒಂದು ಉದಾಹರಣೆ ಹೇಳುವುದಾದರೆ, ಗತಿಸಿದಂತಹ ಪಿತೃವಿಗೆ ಬಿಸಿಲಿನ ತಾಪದ ಕಷ್ಟ ಉಂಟಾಗುವುದಾದರೆ ಅದು ಸಹಿಸುವಂತಾಗಲಿ ಅಂತ ಛತ್ರವನ್ನು ದಾನ ಮಾಡಬೇಕಂತೆ. ಮಾಡಿ ನಮ್ಮ ಅಪ್ಪ ಏನು ಒಳ್ಳೆಯದು ಕೆಟ್ಟದ್ದು ಮಾಡಿದ್ದಾರೆ ಗೊತ್ತಿಲ್ಲ, ಆದರೆ ಅವರ ಕರ್ಮಾನುಸಾರ ಅಲ್ಲಿ ಹೇಳ್ತಾರೆ, ಪಾಪಕೃತ್ಯವನ್ನು ಮಾಡಿದವನನ್ನು ಸುಡುವ ಬಿಸಿಲಿನಲ್ಲಿ ಎಳ್ಕೊಂಡು ಹೋಗ್ತಾರೆ. ಬಾಯಾರಿಕೆ ಆಗ್ತದೆ ಅಂತ ನೀರು ಕೇಳಿದರೆ ಕುದಿಯುವ ತುಪ್ಪವನ್ನು ತಂದು ಕೊಡ್ತಾರಂತೆ, ಕುಡಿ ಅಂತ. ಏನು ಮಾಡಬೇಕು ಯೋಚನೆ ಮಾಡಿ. ಒಂದು ಕಡೆಯಲ್ಲಿ ಸುಡುವ ಮರಳು, ಇನ್ನೊಂದು ತಾಳಲಾರದ ಬಾಯಾರಿಕೆ, ಅದರಲ್ಲಿ ಕುದಿಯುವ ತುಪ್ಪ ಕೊಟ್ಟರೆ ಕುಡಿಯುವುದು ಹೇಗೆ? ಆದರೆ ಗತಿಸಿದ ನಮ್ಮ ಅಪ್ಪನಿಗೆ ಅಂತಹ ಸಂಕಷ್ಟ ಬಾರದೆ ಬಾಯಾರಿದರೆ ಅವರು ನೀರು ತೃಪ್ತರಾಗಲಿ ಅಂತ ಅಮೃತ ಕುಂಭವನ್ನು ದಾನ ಮಾಡಬೇಕಂತೆ. ಎಷ್ಟು ಕಥೆಗಳಿವೆ. ಇದೇ ಭಾವದಿಂದ ಕೊಡ್ತಾ ಕೊಡ್ತಾ ಹೋಗಬೇಕು. ಇನ್ನು ದೋಣಿಯನ್ನು ದಾನ ಮಾಡುವುದೆಲ್ಲ ಇದೆ. ಯಾಕೆ ಅಂತ ಕೇಳಿದರೆ, ವೈತರಣಿ ಅನ್ನುವ ನದು ಹೊಲಸು ತುಂಬಿದ ನದಿಗಳಂತೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ತಪ್ಪು ಮಾಡಿದ್ದಾನೆ ಅಂತ ಆದರೆ ಯಮನ ದೂತರು ಏನು ಮಾಡುತ್ತಾರೆ ಅಂದರೆ ಅವನನ್ನು ಅದರಲ್ಲಿ ಮುಳುಗಿಸಿ ಎಳೀತಾರೆ ಅಂತ ಕಥೆ ಬರುತ್ತದೆ, ಪುರಾಣ ಹೇಳ್ತದೆ. ಹಾಗಿದ್ರೆ ನಮ್ಮ ತಂದೆಯಿಂದ ಆಗಿರಬಹುದಾದ ಯಾವುದೇ ದೋಷಗಳಿದ್ರೆ ಅದು ಪರಿಮಾರ್ಜನೆಗೊಳಿಸಿ ಅಪ್ಪ ಅಂತಹ ಹೊಲಸಿನ ದಾರಿಗೆ ಹೋಗದಂತಾಗಲಿ, ಅದನ್ನು ದಾಟುವುದಕ್ಕೆ ದೈವಾನುಗ್ರಹ ರಕ್ಷೆಯಾಗಲಿ ಅಂತ ದೋಣಿಯನ್ನು ದಾನ ಮಾಡುತ್ತೇವೆ. ಅಂದರೆ ಈ ಕೊಡುವ ದಾನ ಪ್ರಕ್ರಿಯೆಗಳು ಉಂಟಲ್ಲ, ಒಬ್ಬ ಬ್ರಾಹ್ಮಣರಿಗೆ ಯಾಕೆ ದಾನ ಕೊಡುವುದು ಅಂತ ಕೇಳಿದರೆ ಅದರ ಹಿಂದೆ ನಮಗಿರುವ ಭಾವಗಳು ದೊಡ್ಡದು. ಆದ್ರಿಂದ ಆ ದಾನವನ್ನು ಶ್ರದ್ಧೆಯಿಂದ ಕೊಡಬೇಕು. ಕೊಟ್ಟಾಗ ಸತ್ಯವಾಗುವುದು ಹೇಗೆ ಅಂತ ಕೇಳಿದರೆ, ಇಂತಹ ಪುಣ್ಯಾತ್ಮರೆಲ್ಲ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡು ನಿಲ್ತಾರಲ್ಲ, ಅವರು ಆಡುವ ಮಾತುಗಳು ದೇವರು ಅನುಮೋದಿಸುವುದರ ಮೂಲಕ ನಮ್ಮ ಸಂಕಲ್ಪಗಳು ಸತ್ಯವಾಗುತ್ತವೆ. ಆ ಕಾರಣಕ್ಕೆ ಶ್ರದ್ಧೆಯಿಂದ ದಾನಾದಿ ಪ್ರಕ್ರಿಯೆಗಳನ್ನು ಮಾಡಬೇಕಂತೆ. ಹೀಗೆ ಮಾಡುತ್ತಾ ಮಾಡುತ್ತಾ ಕೊನೆಗೆ ನಾವೊಂದು ಇದಕ್ಕೆ ಬಂದು ಮುಟ್ಟುತ್ತೇವೆ. ಯಾವುದಕ್ಕೆ? ವೈಕುಂಠ ಸಮಾರಾಧನೆ ಅಂತ ಹೇಳುತ್ತೇವೆ. ಅದರಲ್ಲಿ ಅಭಿಪ್ರಾಯ ಭೇದಗಳಿದ್ದಾವೆ. ಕೆಲವರು ಶಿವಾರಾಧನೆ ಅಂತ ಹೇಳ್ತಾರೆ, ಗಣಾರಾಧನೆ ಅಂತ ಹೇಳ್ತಾರೆ, ವೈಕುಂಠ ಸಮಾರಾಧನೆ ಅಂತ ಹೇಳ್ತಾರೆ. ಆದರೆ ನನ್ನ ತಿಳುವಳಿಕೆ ಮಿತಿಯಲ್ಲಿ ಹೇಳಬೇಕಾದ್ರೆ ಮೋಕ್ಷ ಮಿಥ್ಯೆ ಜನಾರ್ದನಾಥ ಅಂತ ಒಂದಿದೆ. ಆರೋಗ್ಯಂ ಭಾಸ್ಕರಾಚ್ಛೆ, ಜ್ಞಾನ ನಿಶ್ಚೇದ ಮಹೇಶ್ವರಾತ್, ಮೋಕ್ಷ ಮಿಥ್ಯೆ ಜನಾರ್ದನ, ಇನ್ನು ಭೂತಿ ನಿಶ್ಚೇದ ಹುತಾಶನ. ಅಂದರೆ ಸಂಪತ್ತಿಗಾಗಿ ಅಗ್ನಿಯನ್ನು ಪ್ರಾರ್ಥಿಸಬೇಕಂತೆ, ಮೋಕ್ಷಕ್ಕಾಗಿ ಜನಾರ್ದನನ್ನು ಪ್ರಾರ್ಥಿಸಬೇಕಂತೆ, ಆರೋಗ್ಯಕ್ಕಾಗಿ ಸೂರ್ಯನನ್ನು ಪ್ರಾರ್ಥಿಸಬೇಕಂತೆ. ಇದೇ ಹೌದಾದರೆ ವೈಕುಂಠ ಅನ್ನುವುದಕ್ಕೆ ಪಿತೃವನ್ನು ವೈಕುಂಠಕ್ಕೆ ಕಳಿಸ್ತೇವೆ ಅನ್ನುವ ತಾತ್ಪರ್ಯಕ್ಕಿಂತಲೂ ವಿಷ್ಣುವಿರುವ ಒಂದು ಹೆಸರಿನಲ್ಲಿ ವೈಕುಂಠ ಅನ್ನುವುದು ವಿಷ್ಣುವಿನ ಹೆಸರು. ವಿಷ್ಣು ನಾರಾಯಣ ಕೃಷ್ಣ ವೈಕುಂಠೋ ವಿಷ್ಣವಶ್ರವ ಅಂತ ವಿಷ್ಣುವಿಗಿರುವಂತಹ ಒಂದು ಹೆಸರು. ಮೋಕ್ಷವನ್ನು ಅನುಗ್ರಹಿಸುವಂತಹ ವಿಷ್ಣುವನ್ನು ಪಿತೃವಿನ ಮೋಕ್ಷಕ್ಕಾಗಿ ಸಮ್ಯಕ್ ಆರಾಧನೆ, ಚೆನ್ನಾಗಿ ಉಪಾಸನೆ ಮಾಡುವುದು ಅನ್ನುವುದು ತಾತ್ಪರ್ಯವಾದರೆ, ಶಿವಾರಾಧನೆಯೂ ಸರಿಯೇ, ಗಣಾರಾಧನೆಯೂ ಸರಿಯೇ. ಯಾಕೆ ಅಂದರೆ ಶಿವನಿಗೆ ಮತ್ತು ವಿಷ್ಣುವಿಗೆ ಭೇದವನ್ನು ಎಣಿಸಕೂಡದು ಅಂತ ಒಂದು ಮಾತಿದೆ. ಎಣಿಸಿದವನು ನರಕಕ್ಕೆ ಹೋಗುತ್ತಾನೆ ಅಂತ. ಹಾಗಾಗಿ ನಮ್ಮ ನಮ್ಮ ಸಂಪ್ರದಾಯ ಅನುಸಾರ ಶಿವನನ್ನು ಪ್ರಾರ್ಥಿಸಲಿ, ವಿಷ್ಣುವನ್ನು ಪ್ರಾರ್ಥಿಸಲಿ, ನಮ್ಮ ಆಶಯ ಒಂದೇ. ಆದ್ದರಿಂದ ಆ ಸತ್ಕರ್ಮವನ್ನು ನಾವು ಮಾಡಬೇಕು. ಹಾಗಿದ್ರೆ ಇಲ್ಲಿಂದ ಈ ಸತ್ಕರ್ಮಗಳನ್ನು ನಾವು ಏನು ಹೇಳ್ತೇವೆ ಅಂದರೆ, ಇಲ್ಲಿಂದ ಹೊರಟ ಮೇಲೆ ಇದಕ್ಕೆ ಸಂಬಂಧಪಟ್ಟ ಮಾಸಿಕಾದಿಗಳು, ಪಿಂಡ ಪ್ರದಾನಾದಿಗಳು, ಸತ್ಕರ್ಮಗಳನ್ನೆಲ್ಲ ಮಾಡಿಸ್ತಾರೆ. ಈ ಮಾಸಿಕ ಮಾಡುವುದು ಯಾಕೆ ಅಂತ ಕೇಳಿದರೆ, ಒಬ್ಬ ವ್ಯಕ್ತಿ ಈ ಲೋಕವನ್ನು ಬಿಟ್ಟು 13ನೇ ದಿವಸ ಪೂರೈಸಿ ಹೊರಟ ಮೇಲೆ ಒಂದು ಕಾಲದ ವ್ಯವಸ್ಥೆಯಲ್ಲಿ ಮನುಷ್ಯನ 1 ತಿಂಗಳು ಪಿತೃಗಳಿಗೆ 1 ದಿನ ಅಂತ ನಿರ್ಣಯ ಆಗುತ್ತದೆ. ಆ ಕಾರಣಕ್ಕೆ ತಿಂಗಳೊಂದಕ್ಕೆ ಒಂದೊಂದು ಪಿಂಡ ಪ್ರದಾನವನ್ನು ಮಾಡಿದರೆ ಗತಿಸಿದ ಪಿತೃವಿಗೆ ನಿತ್ಯವೂ ಅನ್ನಪಾನಾದಿಗಳನ್ನು ಕೊಟ್ಟಂತಹ ಪುಣ್ಯ ಕರ್ತೃವಿಗೆ ಬರುತ್ತದೆ.
ಅಲ್ಲಿಂದ ಮುಂದೆ ಈ ಒಂದು ವರ್ಷ 12 ಮಾಸಿಕಗಳನ್ನು ಪೂರೈಸಿಕೊಂಡ ಬಳಿಕ ಮತ್ತೆ ಬರುವಂತಹ ಲೆಕ್ಕಾಚಾರದಲ್ಲಿ ಗತಿಸಿದ ಪಿತೃಗಳಿಗೆ ನಮ್ಮ 1 ವರ್ಷ ಅವರಿಗೆ 1 ದಿನ ಅಂತ ಲೆಕ್ಕ. ಆದ್ದರಿಂದ ಸಾಂವತ್ಸರಿಕ ಶ್ರಾದ್ದವನ್ನು ಮಾಡ್ತಾ ಪಿಂಡ ಪ್ರದಾನ ಸತ್ಕರ್ಮಗಳನ್ನು ಮಾಡುತ್ತೆ. ಇಷ್ಟೆಲ್ಲ ಆದಮೇಲೆ ಬಹಳ ಒಳ್ಳೆಯ ಒಂದು ಮಾತು ಹೇಳ್ತಾರೆ. ಏನು ಅಂದರೆ ಜೀವತೋ ವಾಕ್ಯ ಕಾರಣಾತ್ ಪ್ರತ್ಯರ್ಥಂ ಭೂರಿ ಭೋಜನ ದಯಾಯ ಪಿಂಡದಾನ ಚತುರ್ಪುತ್ರಸ್ಯ ಪುತ್ರತ. ಯಾಕೆ ಅಂತ ಕೇಳಿದರೆ, ಒಬ್ಬ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುವುದು ಯಾವಾಗ ಅಂತಂದರೆ ಮೊದಲು ಅಪ್ಪ ಅಮ್ಮನ ಮಾತಿನಂತೆ ನಡೆಯುವುದಕ್ಕೆ ಪ್ರಯತ್ನ ಪಡಬೇಕಂತೆ. ಇವತ್ತಿನ ವಿದ್ಯಮಾನ ನೋಡಿ, ಅಪ್ಪ ಅಮ್ಮ ಸಾಕಿ ಸಲಹಿ ಬಹಳ ಎತ್ತರಕ್ಕೆ ಬೆಳೆಸ್ತಾರೆ. ನಾಳೆಗೆ ಅಪ್ಪನನ್ನು ಜೀವಂತ ಕೊಂದು ಮಕ್ಕಳೇನು ಅವರ ಬದುಕಿನ ದಾರಿ ಕಂಡುಕೊಳ್ಳುತ್ತಾರೆ. ಸಣ್ಣಕ್ಕಿರುವಾಗ ಮಕ್ಕಳಿಗೆ ಗೊತ್ತಿಲ್ಲ. ದೊಡ್ಡವರಾದ ಈ ವಿದ್ಯಾವಂತರಾಗಿ ಕೈಯಲ್ಲಿ ದುಡ್ಡು ಓಡಾಡುವಾಗ ಅಪ್ಪನೂ ಬೇಡ ಅಮ್ಮನೂ ಬೇಡ ನಾನೇ ಸರ್ವಸ್ವ ಅಂತ ಕಾಣುತ್ತದೆ. ಆದರೆ ನಾಳೆ ಇವರು ವಯಸ್ಸಾಗುವಾಗ ಪಶ್ಚಾತ್ತಾಪ ಕಾಡುತ್ತದೆ. ಈ ಕಾಲಘಟ್ಟದಲ್ಲಿ ಮಕ್ಕಳು ಬೆಳೀತಾರೆ. ಆದರೆ ನಾವು ಮಾಡಬೇಕಾದದ್ದು ಹಾಗಲ್ಲ. ಹುಟ್ಟಿದ ಅಪ್ಪ ಅಮ್ಮ ಜೀವಂತವಾಗಿ ಕಣ್ಣ ಮುಂದಿರಬೇಕಿದ್ರೆ ಅವರ ಮಾತುಗಳನ್ನು ನಡೆಸುವುದಕ್ಕೆ ಪ್ರಯತ್ನ ಪಡಬೇಕಂತೆ. ಆ ಬಳಿಕ ಈಗ ಅಪ್ಪ ಗತಿಸಿ ಹೋದರು. ಪ್ರತಿ ವರ್ಷವೂ ಕೂಡ ಯಾರಿಗೆ ಊಟ ಕೊಡಬೇಕು ಅಂದರೆ ನಮ್ಮ ಅಪ್ಪ ಯಾರನ್ನು ಪ್ರೀತಿಸ್ತಿದ್ರು ಅವರನ್ನೆಲ್ಲ ಕರೆದು ಅನ್ನಪಾನಾದಿಗಳಿಂದ ಚೆನ್ನಾಗಿ ಊಟ ಕೊಟ್ಟು ಅವರನ್ನು ಗೌರವಿಸಬೇಕಂತೆ. ಯಾಕೆ ಅಂದರೆ ಅವರು ಯಾರನ್ನು ಪ್ರೀತಿಸ್ತಾ ಇದ್ರು ಅವರೆಲ್ಲ ಇವರ ನೆನಪಿನಲ್ಲಿ ಒಂದು ತುತ್ತು ಅನ್ನ ಊಟ ಮಾಡಿ ನಿಮ್ಮ ಪಿತೃವಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನಿಮ್ಮ ಸಂಬಂಧಗಳನ್ನು ಅವರು ಬೆಸೆದು ಕೊಟ್ಟಿದ್ದಾರೆ ಅಂತ ಹೇಳುವುದಕ್ಕೆ ಅದನ್ನು ಮಾಡಬೇಕಂತೆ. ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಪ್ಪನ ಹೆಸರಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡಿ ನಮ್ಮ ಬದುಕಿನ ಸಾರ್ಥಕತೆಯ ಕಡೆ ಹೆಜ್ಜೆ ಇಡಬೇಕಂತೆ. ಇದೆಲ್ಲವನ್ನು ನಾವು ಮುಂದೆ ಮಾಡಬಹುದಾದ್ದು. ಹಾಗಿದ್ರೆ ಈ ಶ್ರಾದ್ದ ಕರ್ಮಗಳನ್ನು ಮಾಡಬೇಕಿದ್ರೆ ಇರಬೇಕಾದ ನಂಬಿಕೆ ಹೇಗೆ ಅಂತಂದ್ರೆ, ಪಿಂಡ ಪ್ರದಾನ ಮಾಡುವಾಗ ನಮ್ಗೆ ಅನ್ನದ ಉಂಡೆ ಕಾಣುತ್ತದೆ, ಇದು ಅಷ್ಟೇ. ಆಕೆ ಇಟ್ಟಿದ್ದು ಉಂಡೆ ಕಾಣುತ್ತದೆ, ಬೇರೆ ಏನು ಕಾಣುವುದಿಲ್ಲ. ಆದರೆ ಅನುಸಂಧಾನ ಹೇಗಿರಬೇಕು ಅಂತ ಹೇಳ್ತಾರೆ. ಒಂದು ತಂದೆಯ ಹೆಸರನ್ನು ಹೇಳಿ ಪಿಂಡ ಇಟ್ಟರೆ ಅಲ್ಲಿ ಪಿಂಡ ಇಡುವಾಗ ಅಮ್ಮನ ಹೊಟ್ಟೆಯ ಒಳಗೆ ಮಗು ಇದ್ದ ಹಾಗೆ ಆ ಪಿಂಡದ ಒಳಗೆ ನಮ್ಮ ಅಪ್ಪ ಇದ್ದಾನೆ ಅಂತ ನಮಗೆ ಅನ್ನಿಸಬೇಕಂತೆ. ಹಾಗಾಗಿ ತರ್ಪಣಾದಿಗಳನ್ನು ಕೊಡುವಾಗಲೂ ನಮ್ಮ ಅಪ್ಪ ಕುಡಿತಾನೆ ಅಂತ ಅನ್ನಿಸಬೇಕು. ಹೂ ಇಟ್ಟರೆ ನಮ್ಮ ಅಪ್ಪ ಚಂದ ಕಾಣುತ್ತಾನೆ ಅಂತ ಅನ್ನಿಸಬೇಕು. ಇಂತಹ ಅನುಸಂಧಾನದ ಜೊತೆಗೆ ಆ ಸತ್ಕರ್ಮಗಳನ್ನು ಮಾಡಬೇಕಂತೆ. ಇದು ಗೊತ್ತಿರಬಹುದು, ಇನ್ನು ಕಾರ್ಯಕ್ರಮ ಮಾಡಿಸುವ ಗೊತ್ತಾಗುತ್ತದೆ. ಪ್ರತಿ ಹಂತದಲ್ಲೂ ನಿಮ್ಮ ತಂದೆ ಅವರ ತಂದೆ ಈ ತಲೆಮಾರಿನ ಹೆಸರುಗಳನ್ನು ಕರೆದು ಹೇಳಿ ಪಿಂಡ ಇಡುತ್ತಾರೆ. ಯಾಕೆ ಅಂದರೆ ಆವಾಗೆಲ್ಲ ನಮಗೆ ನೆನಪಾಗಬೇಕಂತ ಅಪ್ಪನ ಹೆಸರು ಇಡುವಾಗ. ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಹೆಸರು ಹೇಳಿ ಕರೆದು ನಮ್ಮನ್ನು ಮಾತನಾಡಿಸಿದ್ರು. ಅದಕ್ಕೆ ಋಣಸಂದಾಯ ಅಷ್ಟೇ. ಜೀವನದಲ್ಲಿ ಯಾವತ್ತೂ ಅಪ್ಪ ಅಮ್ಮನ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ, ನಮ್ಮ ಹತ್ರ ಆಗುವುದಿಲ್ಲ ಅದು. ಯಾಕೆ ಅಂತ ಕೇಳಿದರೆ, ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ಯೋಚನೆ ಮಾಡೋದಂತೆ, ನಾನು ಎಲ್ಲರನ್ನು ಸೃಷ್ಟಿಸಿದ್ದೇನೆ, ಆದರೆ ಅವರ ಜೊತೆ ನಾನು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಅಂತಾರೆ. ಹಾಗಾಗಿ ಅಮ್ಮನ ಋಣವನ್ನು ಅಪ್ಪನ ಋಣವನ್ನು ತೀರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ಸತ್ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡುವುದರ ಮೂಲಕ ಒಂದು ಋಣ ಪರಿಹಾರದ ದಾರಿಯಲ್ಲಿ ನಾವು ಸಾಗುವ ಪ್ರಯತ್ನ ಮಾಡಬಹುದಷ್ಟೇ. ಯಾಕೆ ಅಂತ ಕೇಳಿದರೆ, ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಪ್ರೀತಿಯನ್ನು ದೇವರು ಅಂತ. ಯಾಕೆ ಗೊತ್ತಾ? ಪ್ರಪಂಚದಲ್ಲಿ ಯಾವತ್ತೂ ಒಬ್ಬ ಮನುಷ್ಯ ನಮ್ಮ ಮನೆಗೆ ಬಂದರೆ ಅವನಿಗೆ ನಾವು ಏನು ಕೊಟ್ಟಿದ್ದೇವೆ, ಎಷ್ಟು ಕೊಟ್ಟಿದ್ದೇವೆ ಅಂತಲ್ಲ, ಕೊಡುವ ಹಿನ್ನೆಲೆಯಲ್ಲಿ ನಾವಿಟ್ಟುಕೊಂಡ ಪ್ರೀತಿ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಆಗ್ತದೆ. ಹಾಗೆ ಈ ಮಾಡುವ ಸತ್ಕರ್ಮಗಳನ್ನು ಎಷ್ಟು ವೈಭವದಿಂದ ಮಾಡಿದ್ದೇವೆ ಅನ್ನುವುದಕ್ಕಿಂತಲೂ ಎಷ್ಟು ಶ್ರದ್ಧೆಯಿಂದ ಎಷ್ಟು ಪ್ರೀತಿಯಿಂದ ಮಾಡಿದ್ದೇವೆ ಅನ್ನೋದು ಮುಖ್ಯ ಆಗ್ತದೆ. ಇದಕ್ಕೊಂದು ದೃಷ್ಟಾಂತ ಉಂಟು. ನಾವೇ ಪೌರಾಣಿಕ ಹೋಗಿ ಶ್ರಾದ್ದ ಮಾಡಿಸಿ ಪಿತೃಸ್ಥಾನದಲ್ಲೆಲ್ಲ ಬಡಿಸ್ತಾರೆ, ಅವರ ಹೆಸರು ಹೇಳಿ. ಒಂದು ಶ್ರಾದ್ದ ಮಾಡಿಸಬೇಕಿದ್ರೆ ಅಲ್ಲಿ ಪಾಯಸ ಬಡಿಸ್ತಾ ಯಜಮಾನ ಅಳುವುದಕ್ಕೆ ಆರಂಭ ಮಾಡಿದ. ಕೇಳಿ, ಯಾಕೆ ಅಳ್ತಾ ಇದ್ದೀರಿ ಅಂತ. ಅವ್ರು ಹೇಳ್ತಾರೆ, ಜೀವನ ತುಂಬ ಕಷ್ಟ ಇತ್ತು ನಮ್ಮದು, ನಮಗೆ ಊಟಕ್ಕೆ ಇರಲಿಲ್ಲ. ನಮ್ಮ ಅಪ್ಪ ಎಲ್ಲೋ ಕೆಲಸಕ್ಕೆ ಹೋಗಿ ಬಂದು ನಮಗೆ ಗಂಜಿ ಬೀಸಿ ಕೊಡ್ತಿದ್ರು, ಆದರೆ ಅವರು ತಿಳಿತು ಕೊಡ್ತದ್ದು ನಮಗೆ ಗಂಜಿ ಕೊಡ್ತಿದ್ರು. ಆ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ರು ಅಪ್ಪ. ನಾವು ಅವತ್ತು ಪಾಯಸ ತಿಂತಾ ಇದ್ದದ್ದು ವರ್ಷಕ್ಕೊಂದು ಬಾರಿ. ಆದರೆ ಇವತ್ತು ನಮಗೆ ದಿನಾ ಪಾಯಸ ಊಟ ಮಾಡುವ ಸಾಮರ್ಥ್ಯ ಕೊಟ್ಟಿದ್ದಾರೆ ದೇವರು. ಆದರೆ ಪಾಯಸ ಬಿಡಿಸುವ ಅಪ್ಪನಿಗೆ ಅಂದರೆ ಅಪ್ಪನೇ ಇಲ್ಲವಲ್ಲ, ಏನು ಮಾಡುವುದು ಅಂತ ಕಣ್ಣೀರು ಹಾಕಿದ್ರು. ಯಾಕೆ ಅಂದರೆ ಇದನ್ನು ನಾನು ಅನುಸಂಧಾನ ಅಂತ ಕರೆದದ್ದು. ಹಾಗಂತ ಆಗಿ ಹೋದದ್ದಕ್ಕೆ ನಮಗೆ ಪಶ್ಚಾತ್ತಾಪ ಬೇಕು ಅಂತಲ್ಲ. ಒಬ್ಬನಿಗೆ ವ್ಯಕ್ತಿಗೆ ಪಶ್ಚಾತ್ತಾಪ ಕಾಡಬೇಕಾದ್ದು ನಾವು ತಪ್ಪು ಮಾಡಿದಾಗ ಮಾತ್ರ. ಆದರೆ ಅಪ್ಪ ಇರುವಷ್ಟು ಕಾಲ ಗೌರವಿಸಿ ಅವರು ಚೆನ್ನಾಗಿ ನೋಡಿದ್ದೇವೆ ಅನ್ನುವುದಾದರೆ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪೂರೈಸಿದ್ದೇವೆ ಅನ್ನೋ ಆತ್ಮತೃಪ್ತಿ ನಮಗಿರಬೇಕು. ಅದರಿಂದ ಮುಂದಕ್ಕೆ ನಡೆಸುವ ಈ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮಾಡ್ತಾ ಹೋದಾಗ ಬದುಕು ನಮಗೆ ಯಾವತ್ತೂ ಸಹ್ಯವಾಗುತ್ತದೆ. ನಾವೆಲ್ಲ ಹೇಳಬಹುದು, ನಮ್ಮನ್ನು ಆಕ್ಷೇಪವರು ತುಂಬ ಸಿಗ್ತಾರೆ. ನೀವು ಕಣ್ಣಿಗೆ ಕಾಣದವರು ಮಾತನಾಡುತ್ತಾರ, ಕಣ್ಣಿಗೆ ಕಾಣದವರು ನೀವು ಕೊಟ್ಟದನ್ನು ತಗೊಳ್ತಾರ. 1000 ಉಂಟು ಈ ಪ್ರಪಂಚದಲ್ಲಿ. ಯಾಕೆ ಅಂತ ಕೇಳಿದರೆ ಬಲ್ಲವರು ಹೇಳುತ್ತಾರೆ,
ಮೀನೊಂದು ಮೊಟ್ಟೆ ಇಟ್ಟರೆ ಅದರ ಮರಿಯನ್ನು ತಾನು ನೋಡ್ತಾ ನೋಡುತ್ತಾ ತನ್ನ ಮರಿಯನ್ನು ಬೆಳೆಸ್ತದಂತೆ. ಸಮುದ್ರದ ಬದಿಯಲ್ಲಿ ಮೊಟ್ಟೆ ಇಟ್ಟು ಬಂದ ಆಮೆ ಕೇವಲ ಯೋಚನೆ ಮಾತ್ರದಿಂದ ತನ್ನ ಮಗುವನ್ನು ಸಲಹುತ್ತದೆ ಅನ್ನುವ ಸತ್ಯವನ್ನು ಜ್ಞಾನಿಗಳು ಹೇಳುವುದಾದರೆ, ಗತಿಸಿದ ಅಪ್ಪ ನಮ್ಮನ್ನು ನೋಡುವುದಿಲ್ಲ ಅಂತ ಹೇಳಿದವರು ಯಾರು? ಹಾಗಾಗಿ ಯಾವತ್ತೂ ಕೂಡ ಗತಿಸಿದಂತಹ ವ್ಯಕ್ತಿ ಪಿತೃದೇವತೆಗಳ ಪಂಕ್ತಿಯಲ್ಲಿ ಕುಳಿತಾಗ ಅವರಿಗೆ ನಿಗ್ರಹಾನುಗ್ರಹ ಸಾಮರ್ಥ್ಯ ಬರುತ್ತದೆ ಅಂತ ಬಲ್ಲವರು ಹೇಳ್ತಾರೆ. ಹಾಗಾಗಿ ಪಿತೃಶಾಪ ಬರಬಾರದು ಅಂತ ಹೇಳುವುದು ಯಾಕೆ ಅಂದರೆ, ಜೀವನದಲ್ಲಿ ಅಪ್ಪ ಅಮ್ಮನ ಆಶೀರ್ವಾದ ಪಡೆದವನು ಉದ್ಧಾರ ಮಾಡುವುದಕ್ಕೆ ಬೇರೆ ದೇವರು ಬೇಡ. ಅಪ್ಪ ಅಮ್ಮನ ಶಾಪ ಪಡೆದವನನ್ನು ಇನ್ನು ಯಾವ ದೇವರು ಈ ಪ್ರಪಂಚದಲ್ಲಿ ಉದ್ಧಾರ ಮಾಡುವುದಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೆ ಮೊದಲು ಹೇಳಿದ್ದು, ಮೊದಲು ಅಮ್ಮ ದೇವರಾಗುವೆ, ಆಮೇಲೆ ನನ್ನ ಅಪ್ಪ ದೇವರು, ಆಮೇಲೆ ವಿದ್ಯೆ ಕಲಿಸಿದ ಗುರುಗಳು ದೇವರು, ಮತ್ತೆ ಬಂಧುಗಳು ದೇವರು ಅಂತ ನಮ್ಮ ಉಪನಯನ ಸಂಸ್ಕಾರ ಮಾಡುವ ಮೊದಲು ತೆರೆ ಸರಿಸಿ ಮೊದಲು ಹೇಳುವುದೇ ಅಮ್ಮನನ್ನು ದೇವರು ಅಂತ. ಅಮ್ಮ ಮಾತೃಭೋಜನ ಮಾಡಿ ಕಳಿಸ್ತಾರೆ, ಮಗ ಊಟ ಮಾಡು, ಬದುಕು ಕಟ್ಟಿಕೊಳ್ಳಬೇಕಾದ ನಿನ್ನ ದಾರಿ ಅಂತ ಧೈರ್ಯ ತುಂಬುತ್ತಾರೆ. ಹಾಗಾಗಿ ನಮ್ಮ ಬದುಕಿನ ಮೊದಲ ಹೆಜ್ಜೆ ಅಮ್ಮ. ಅಮ್ಮ ನನ್ನು ನಂಬಿ ಹೊರಟ ಹೆಜ್ಜೆಗೆ ಜೀವನದುದ್ದಕ್ಕೂ ಧೈರ್ಯವಾಗಿ ನಿಂತವ ನಮ್ಮಪ್ಪ. ಯಾಕೆ ಅಂದರೆ, ಇದನ್ನೆಲ್ಲ ನಾನು ಮಕ್ಕಳ ಜೊತೆ ಮಾತಾಡುವಾಗ ಹೇಳಿದ್ದೇನೆ. ಈ ಮದುವೆ ಮಾಡಲಿಕ್ಕೆ ಹೊರಟಾಗ ಎಲ್ಲರೂ ಹೇಳ್ತಾರೆ, ಅಮ್ಮ ಅಳ್ತಾರೆ, ಅಮ್ಮ ಅಳ್ತಾರೆ, ಅಮ್ಮ ಅಳ್ತಾರೆ ಅಂತ. ಅಪ್ಪ ಅಳ್ತಾನೆ ಎಲ್ಲಿ ಅಂತಂದರೆ, ಯಾರೂ ಇಲ್ಲದ ಜಾಗದಲ್ಲಿ ಅಪ್ಪ ಅಳ್ತಾನೆ. ಯಾಕೆ ಅಂದರೆ, ತಾನು ಎದುರು ಹತ್ತರೆ ಎಲ್ಲರೂ ನೋಯ್ತಾರೆ ಅನ್ನುವ ಕಾರಣಕ್ಕೆ ನನ್ನ ಮಗಳು ಹೊರಟು ಹೋಗ್ತಾಳೆ ಅಂತ ಅವೆಲ್ಲ ಮನೆ ಬಿಟ್ಟು ದೂರ ಹೋಗಿ ಅಲ್ಲೆಲ್ಲ ಬೇಕಾದಷ್ಟು ಹತ್ತು ಕಣ್ಣೀರು ಪೂರ ಒರೆಸಿ ಏನೂ ಆಗದವರಾಗಿ ಮನೆಯಲ್ಲಿ ಮುಂದೆಲ್ಲರೂ ಕಾಣಿಸಿಕೊಳ್ಳುತ್ತಾನೆ. ಇದು ನಮಗೆ ಅಪ್ಪ ಮಾಡಿದ ತ್ಯಾಗ ಇದು ಜೀವನದಲ್ಲಿ. ಇದನ್ನೆಲ್ಲ ನಿಮ್ಮ ಮುಂದೆ ಯಾಕೆ ನಾನು ಈಗ ಇಷ್ಟು ಭಾವನಾತ್ಮಕವಾಗಿ ಹೇಳಬೇಕು ಅಂದರೆ, ನಮ್ಮ ಅಪ್ಪನನ್ನು ಕಳ್ಕೊಂಡಾಗ ನಾನು ಅದನ್ನು ಅನುಭವಿಸಿದ್ದೇನೆ. ಯಾಕೆ ಅಂದರೆ, ನಮಗೆಲ್ಲ ದೇವರು ಒಂದು ಹಂತಕ್ಕೆ ಸಾಮಾನ್ಯರಾಗಿದ್ದು, ನಾವು ಸಣ್ಣ ಉದಾಹರಣೆ ಅಂದರೆ, ನಾವು ಹೊಸ ಕಾರು ತಗೊಂಡಾಗ ಬಾಕಿಯವ್ರು ನೋಡಿದ್ರೆ ನಮ್ಗೆ ಅನ್ನಿಸ್ತದೆ, ಎಷ್ಟು ಚೆನ್ನಾಗಿತ್ತು ನೋಡಿ, ಅವ್ರ ಅಪ್ಪನ ಕರ್ಕೊಂಡು ಹೋಗ್ತಾರೆ, ನಾನು ಕಾರು ತಗೊಂಡೆ ಆದರೆ ಪಕ್ಕದಲ್ಲಿ ಕುಳಿಸಿ ಅಪ್ಪ ಇಲ್ವಲ್ಲ ಅಂತ. ಅಂದರೆ ಇಂತಹ ಭಾವನೆಗಳು ನಮ್ಮನ್ನು ಕಾಡ್ತಾ ಇರುವುದೂ ಕೂಡ ನಾವು ತಂದೆಯನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಒಂದು ಕಾರಣವಾಗುವುದಾದರೆ, ಅಪ್ಪನಿಂದ ನಾವು ಉಪಕೃತರಾದಕ್ಕೆ, ಅಪ್ಪನನ್ನು ನಾವು ಚೆನ್ನಾಗಿ ನೋಡಿಕೊಂಡದ್ದಕ್ಕೆ ನಮ್ಮ ಒಳಗೊಳಗೊಂದು ಆತ್ಮಾಭಿಮಾನ ಸದಾ ಜಾಗೃತವಾಗಿರಬೇಕು. ಹಾಗಿದ್ರೆ ಈ ಮಾತುಗಳನ್ನು ಯಾಕೆ ನಾನು ಹೇಳಿದೆ ಅಂತಂದರೆ, ಯಾವುದೇ ಒಂದು ಈ ಆಚರಣೆಗಳು ಅಥವಾ ಈ ಕರ್ತವ್ಯಗಳು ನಮ್ಮ ಜೀವನವ್ರತವಾಗಿ ರೂಪುಗೊಳ್ಳುವಾಗ ಅನೇಕ ಬಾರಿ ಮಾಡಿ ಮಾಡಿ ಸಾಕಾಯಿತು ಅಂತ ಅನಿಸಿಕೊಳ್ಳುವವರಿದ್ದಾರೆ. ಆದ್ದರಿಂದ ನಾವು ಅದು ಸಾಕಾಗುವುದಲ್ಲ, ನಮ್ಮ ಜೀವನ ಪೂರ್ತಿ ಆ ಕರ್ತವ್ಯವನ್ನು ಮಾಡುತ್ತಾ ಹೋಗಬೇಕು. ಯಾಕೆ ಅಂದರೆ, ನಾವು ಎಷ್ಟು ಕಾಲ ಬದುಕಿದ್ದೇವೋ ಅಷ್ಟು ಕಾಲವು ಅಪ್ಪ ಅಮ್ಮನ ಋಣ ಉಂಟು ನಮಗೆ. ಅದನ್ನು ಕಳೆಯುವುದಕ್ಕೆ ಈ ಪ್ರಪಂಚದಲ್ಲಿ ಇನ್ನೊಬ್ಬರಿಂದ ಸಾಧ್ಯವೇ ಇಲ್ಲವಾದದ್ದು. ಆದ್ದರಿಂದ ಋಣ ಪರಿಹಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರಿಗೆ ಕೃತಜ್ಞರಾಗಿ ಬದುಕುವುದರ ಮೂಲಕ ನಮ್ಮ ಬದುಕಿನ ಸಾರ್ಥಕತೆಯ ಹೆಜ್ಜೆ ಇಡುವುದಕ್ಕಷ್ಟೇ ಈ ಸತ್ಕರ್ಮಗಳು ಜೊತೆಯಾಗುತ್ತವೆ. ಹಾಗಾಗಿ ನಾನು ಯಾವತ್ತೂ ಹೇಳುವುದಿಷ್ಟೇ, ಈ ಪ್ರಪಂಚದಲ್ಲಿ ದೇವರು ಎಲ್ಲವನ್ನು ನಿರ್ವಹಿಸ್ತಾರೆ. ಹೌದು, ದೇವರನ್ನು ನಂಬಬೇಕು, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಜೀವನದಲ್ಲಿ ತಪ್ಪು ಮಾಡದವರು ಯಾರಿದ್ದಾರೆ ಅಂತ ಕೇಳಿದರೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅದು ಒಮ್ಮೆ ನೋಡಿದರೆ ಗೊತ್ತಾಗುತ್ತದೆ. ತುಂಬ ಶ್ರೀಮಂತಿಕೆ ಇದು ಉಪಕಾರ ಮಾಡದಿದ್ರೆ ಜನ ಹೇಳ್ತಾರೆ, ಬೇಕಾದಷ್ಟು ಉಂಟು, ಅವನಿಗೆ ದೊಡ್ಡ ದುರ್ಬುದ್ಧಿ ಅವ ಯಾರಿಗೂ ಕೊಡುವುದಿಲ್ಲ ಅಂತಾರೆ. ಧಾರಾಳವಾಗಿ ಕೊಟ್ಟರೆ ಹೇಳ್ತಾರೆ, ಅಯ್ಯೋ ಅವನಿಗೆ ಏನು ಬೇಕಾದಷ್ಟು ಉಂಟು, ಕೊಡುತ್ತಾನೆ ಅಂತಾರೆ. ನಾವಾಗಿ ಹೋಗಿ ಮಾತನಾಡಿದರೆ ಅವನಿಗೆ ಎಷ್ಟು ಅಧಿಕ ಪ್ರಸಂಗ, ಸುಮ್ಮನೆ ಕೂತಲು ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅಂತಾರೆ. ಮಾತೇ ಆಡದೆ ಕೂತ್ರೆ ಅವನಿಗೆ ದೊಡ್ಡ ಸ್ಥಿತಿಗೆ ಅವನಿಗೆ ಬಾಯಿಯೇ ಬರುವುದಿಲ್ಲ ಅಂತಾರೆ. ನೀವು ಯಾವುದನ್ನು ಹೇಳ್ತೀರಿ? ಹಾಗಾಗಿ ಹಿರಿಯರು ಹೇಳಿದ್ದು ಮನಃಪೂತಂ ಸಮಾಚರಿತ. ನಿಮಗೆ ಯಾವುದು ಒಳ್ಳೆಯದು ಅಂತ ಕಾಣುತ್ತದೆ, ಯಾವುದು ಧರ್ಮ ಅಂತ ಕಾಣುತ್ತದೆ, ಯಾವುದನ್ನು ಹಿರಿಯರು ನೀವು ಬದುಕಿನ ದಾರಿ ಅಂತ ಹೇಳಿಕೊಟ್ರು ಆ ದಾರಿಯಲ್ಲಿ ಹೋಗು ಅಂತ ಹೇಳಿದರು. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಮುಂದಕ್ಕೆ ನಡೆಸಬೇಕಾದ ಎಲ್ಲ ಕರ್ತವ್ಯಗಳನ್ನು ಮಾರ್ಗದರ್ಶನದೊಂದಿಗೆ ಅವರು ಮಾಡ್ತಾರೆ. ಆದರೆ ಇವತ್ತು ನಾನು ನಿಮ್ಮ ಹತ್ರ ಹೇಳುವುದು, ಈ ಪುಣ್ಯಾತ್ಮನಿಗೊಂದು ನೀವು ಜೀವಮಾನ ಪೂರ್ತಿ ಋಣಿಗಳಾಗಬೇಕು. ಯಾಕೆ ಅಂತಂದರೆ ಗೊತ್ತಿರಲಿ ನಿಮಗೆ, ನಾನು ಅವರ ಬಗ್ಗೆ ಮಾತಾಡಬೇಕಿದ್ರೆ ಭಾವುಕರಾಗುವುದಕ್ಕೆ ಒಂದು ಕಾರಣ ಉಂಟು. ಇದೇ ಪರಿಸರದಲ್ಲಿ ಸಮಾಜ ಬಹಳ ದೂರ ಇಟ್ಟಂತಹ ಒಬ್ಬ ವ್ಯಕ್ತಿ ಹೋಗಿ ಕೇಳ್ತಾನಂತೆ, ನನಗೆ ಸಂತಾನ ಇಲ್ಲ, ಏನು ಮಾಡೋದು ಅಂತ. ಯಾರ ಹತ್ರ ಕೇಳಿದಾಗ ಒಬ್ಬರು ಜ್ಯೋತಿಷರು ಹೇಳಿದರಂತೆ, ನಿನ್ನ ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಮಾಡು, ನಿಮಗೆ ಸಂತಾನ ಆಗುತ್ತದೆ ಅಂತ. ಆ ಮನುಷ್ಯ ಈ ಪರಿಸರದ ಎಲ್ಲರ ಮನೆಗೆ ಹೋಗಿ ಹೇಳ್ತಾನೆ, ಒಂದು ನನ್ನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀರಾ ಅಂತ. ಆದರೆ ಯಾರು ಸಮಾಜದಲ್ಲಿ ನೊಂದವರಿಗೆ ಧೈರ್ಯವಾಗಿ ನಿಲ್ಲಬೇಕಿತ್ತೋ ಅವರೆಲ್ಲ ಅವನ ಜಾತಿಯನ್ನು ನೆಪವಾಗಿಟ್ಟುಕೊಂಡು ಅವನ ಮನೆಯೊಳಗೆ ಪೂಜೆ ಮಾಡುವುದಕ್ಕೆ ಒಪ್ಪುವುದಿಲ್ಲ. ಹತಾಶನಾದಂಥ ಅವನಿಗೆ ನಿನ್ನ ಪಾಲಿಗೆ ನಾನಿದ್ದೇನೆ ಅಂತ ಧೈರ್ಯ ಹೇಳ್ತಿದೆ. ಹೋಗಿ ಪೂಜೆ ಮಾಡುತ್ತಾರೆ.
ನನಗೆ ಸಂತಾನ ಇಲ್ಲ, ನೆಮ್ಮದಿಯಲ್ಲಿದ್ದಾನೆ ಅಂದರೆ ನಾನು ಆಗ ಹೇಳಿದ್ನಲ್ಲ, ಪ್ರವಾಹದ ವಿರುದ್ಧ ಈಜುವುದು ಅಂತ ಬಹುಶಃ ಅನುಭವ ಇತ್ತು, ನಿಮಗೂ ಇರುವುದು. ಯಾಕೆ ಅಂದರೆ ಹೆಣ್ಣು ಮಗಳುಗಳು ತನ್ನ ತಂದೆಗೆ ಸಂಬಂಧಪಟ್ಟ ಔದೈಸಿಕ ಸಂಸ್ಕಾರವನ್ನು ಮಾಡುತ್ತೇನೆ ಅಂತ ಹೊರಟಾಗ ಇದರ ಬಗ್ಗೆ ನಿಮ್ಮನ್ನು ನೇರವಾಗಿ ಮಾತಾಡದಿದ್ರು ಇವರ ಬಗ್ಗೆ ಆಕ್ಷೇಪ ಮಾಡುವ 1000 ಮುಖಗಳು ಹೊರದು ಬರ್ತವೆ. ಆದರೆ ಅದು ಎಲ್ಲದಕ್ಕೂ ಕೇವಲ ನಗುವಿನ ಮುಖವನ್ನೇ ಉತ್ತರವಾಗಿ ಕೊಟ್ಟು, ನಿಮ್ಮ ಸಂಕಲ್ಪಗಳು ಸುಳ್ಳಾಗದಂತೆ, ನೀವು ತಂದೆಯ ಮೇಲಿಟ್ಟ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ನಿಮಗೆ ಬೆಂಬಲವಾಗಿ ನಿಂತ ಪುಣ್ಯಾತ್ಮ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನೀವು ನಿಮ್ಮ ಅಪ್ಪ ಅಮ್ಮನನ್ನು ಎಷ್ಟು ಗೌರವಿಸ್ತೀರೋ ಅದೇ ಗೌರವವನ್ನು ಈ ಪುಣ್ಯಾತ್ಮನ ಮೇಲೆ ನೀವು ಇಟ್ಟುಕೊಂಡು ಬಂದಿರಾದರೆ ನಿಮ್ಮ ಬದುಕಿಗೆ ಯಾವತ್ತೂ ತತ್ವಾರ ಬರುವುದಿಲ್ಲ, ಬದುಕಿನಲ್ಲಿ ನೋವು ನಿಮ್ಮನ್ನು ಕಾಡುವುದಿಲ್ಲ. ಯಾಕೆ ಅಂದರೆ ನಾನು ಪೌರೋಹಿತ್ಯಕ್ಕೆ ಹೋದಾಗ ಯಾವತ್ತೂ ಹೇಳ್ತಾ ಇದ್ದೇನೆ, ಭಾರತದ ನೆಲದಲ್ಲಿ ನಾವು ಬಂಧುಗಳಾಗಿ ಬದುಕಬೇಕು ಅಂತ. ಹಾಗಾಗಿ ಇವತ್ತು ಇವರು ನಿಮಗೆ ಗುರುಗಳಾಗಿ ತಂದೆಯ ಸ್ಥಾನದಲ್ಲಿ ಮಾರ್ಗದರ್ಶನ ಮಾಡಿದ್ರೆ, ಇವರೆಲ್ಲ ಕಾರ್ಯಕ್ರಮ ಮಾಡಿ ಇಷ್ಟು ಪ್ರೀತಿಯಿಂದ ಮಾಡುತ್ತೆ, ನಾನು ನೋಡ್ತಿದ್ದೆ ಅಲ್ಲಿ. ಅವರೆಲ್ಲ ನಿಮಗೆ ಒಡ ಹುಟ್ಟಿದ ಸಹೋದರರ ಜಾಗದಲ್ಲಿರ್ತಾರೆ. ಆ ಭಾವನೆಯಿಂದ ಅವರನ್ನು ಗೌರವಿಸ್ತಾ ಬನ್ನಿ. ಆ ಭಾವನೆ ನಿಮ್ಮಲ್ಲಿ ಶಾಶ್ವತವಾಗಿ ಉಳಿಯುವಷ್ಟು ಕಾಲ ದೇವರೂ ಕೈ ಹಿಡಿತಾರೆ, ಹಿರಿಯರ ಆಶೀರ್ವಾದವು ನಮಗೆ ಸಿಗ್ತದೆ. ಯಾಕೆ ಅಂತಂದರೆ ಮೂಲತಃ ಶೃಂಗೇರಿಯಿಂದ ಬಂದವರು ಅಂತ ಆಡಿದರಾಗ ಅಲ್ಲಿಂದ ಬಂದ ನಿಮ್ಮ ತಂದೆ ಸಂಭ್ರಮಿಸ್ತಾರೆ. ಯಾಕೆ ಅಂತಂದರೆ ಬಹುಶಃ ನಾವು ಹೀಗೆಲ್ಲ ಈ ವೈದಿಕೋಕ್ತ ಕರ್ಮಾಂಗಗಳನ್ನು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ವಿರೋಧದ ನಡುವೆ ನಾವು ಬದುಕಬೇಕು. ಆದರೆ ಅದನ್ನು ಲೆಕ್ಕಿಸದೆ ಒಬ್ಬ ಧೈರ್ಯ ಹೇಳಿ ಸತ್ಕರ್ಮಗಳನ್ನು ಮಾಡಬೇಕಿದ್ರೆ ಜನ್ಮ ಕೊಟ್ಟ ಅಪ್ಪ ಸಂಭ್ರಮಿಸ್ತಾನೆ. ಯಾಕೆ ಅಂದರೆ ಏಕೇನಾಪಿ ಸುವೃಕ್ಷೇಣ ಪುಷ್ಪಿತೇನ ಸುಗಂಧಿನ ವಾಸಿತಂ ತದ್ವನಂ ಸರ್ವಂ ಸುಪುತ್ರೇನ ಕುಲಂ ಯಥಾ ಅಂತ ಒಂದು ಮಾತಿದೆ. ಒಂದು ಕಾಡು ಪರಿಮಳ ಬರಬೇಕಿದ್ರೆ ಅಲ್ಲಿ ಪೂರ ಹೂವಿನ ಗಿಡಗಳೇ ಇರಬೇಕು ಅಂತಿಲ್ಲ, 1-2 ಗಿಡ ಇದ್ದು ಸಾಕಾಗ್ತದೆ, ಇಡೀ ಕಾಡು ಪರಿಮಳ ಬರ್ತದಂತೆ. ನಿಮ್ಮ ಅಪ್ಪನಿಗಿರಬೇಕಾದ ತೃಪ್ತಿ ಅದು. 10 ಜನ ಗಂಡು ಮಕ್ಕಳಿದ್ದು ಏನೋ ಮಾಡಿದ್ರು ಅಂತಲ್ಲ, ಇರುವ 2 ಹೆಣ್ಣು ಮಕ್ಕಳಾದರೂ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ಅಪ್ಪನಿಗೆ ನಡೆಸಬೇಕಾದ ಸಂಸ್ಕಾರವನ್ನು ನಡೆಸಿದ್ರಿ. ಒಂದು ಮನೆಗೆ ಮಗಳನ್ನು ಮದುವೆ ಮಾಡಿ ಕೊಟ್ಟರೆ ಬರುವ ಅಳಿಯನಾಗಿ ಬರಬಾರದಂತೆ, ಅಳಿಯ ಮಗನಾಗಿ ಬರಬೇಕಂತೆ. ಆ ಕೆಲಸವನ್ನು ಆ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾರೆ. ಒಂದು ಮನೆಗೆ ಒಬ್ಬಳು ಸೊಸೆಯಾಗಿ ಹೋದರೆ ಸೊಸೆಯಾಗಿ ಬರುವುದಲ್ಲವಂತೆ, ಅವಳು ಮನೆಯ ಮಗಳಾಗಿ ಬರಬೇಕಂತೆ. ಆ ಕರ್ತವ್ಯವನ್ನು ನೀವು ನಿರ್ವಹಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಭವಿಷ್ಯತ್ತು ದೊಡ್ಡದಿದೆ ನಿಮ್ಮನ್ನು. ಆದ್ದರಿಂದ ಇಡುವ ಪ್ರತಿಯೊಂದು ಹೆಜ್ಜೆಗೂ ಗುರುವಿನ ಮಾತುಗಳು ಮಾರ್ಗದರ್ಶನವಾಗುತ್ತದೆ. ನಮಗೆ ಗೊತ್ತಿರಲಿ, ಈ ಪ್ರಪಂಚದಲ್ಲಿ ದೇವರು ಮುನಿದ್ರೆ, ಈಗ ವಿಷ್ಣುವಿಗೆ ಕೋಪ ಬಂದರೆ ಈಶ್ವರ ಬಂದು ನಮ್ಮನ್ನು ಸಮಾಧಾನ ಮಾಡ್ತಾರಂತೆ. ಈಶ್ವರನಿಗೆ ಸಿಟ್ಟು ಬಂದರೆ ಹೋಗಿ ಗುರುಗಳ ಹತ್ರ ಹೇಳಿದರೆ ಗುರುಗಳು ಸಮಾಧಾನ ಮಾಡ್ತಾರಂತೆ. ಆದರೆ ಗುರುವೇ ಸಿಟ್ಟು ಮಾಡಿದರೆ ನಮ್ಮನ್ನು ಈ ಪ್ರಪಂಚದಲ್ಲಿ ಕಾಯುವವರಿಲ್ಲ ಅಂತ ಹೇಳ್ತಾರೆ ಸರ್ವಜ್ಞ. ಅದಕ್ಕೆ ಹೇಳುವುದು, ಒಂದು ತಕ್ಕಡಿಯಲ್ಲಿ ದೇವರು, ಒಂದು ತಕ್ಕಡಿಯಲ್ಲಿ ಗುರುಗಳನ್ನಿಟ್ಟು ನೀವು ತೂಕ ಮಾಡಿದರೆ ಗುರುಗಳಿದ್ದ ಭಾಗ ಕೆಳಗಿರುತ್ತದೆ, ಗುರುಗಳು ಭಾರ ಇರ್ತಾರೆ. ಯಾಕೆ ಅಂದರೆ ಈ ಜಗತ್ತಿನಲ್ಲಿ ದೇವರಿದ್ದಾರೆ ಮಕ್ಕಳೇ, ದೇವರನ್ನು ನಂಬಿ ಹೀಗೆ ಹೋಗಿ ನಿಮ್ಮ ಬದುಕು ಒಳ್ಳೆಯದಾಗುತ್ತದೆ ಅಂತ ದೇವರನ್ನು ನಂಬುವುದಕ್ಕೆ ಗುರುಗಳು ದಾರಿ ತೋರಿಸ್ತಾರೆ. ಆದರೆ ನಾವು ನಂಬಿದ ಯಾವ ದೇವರೂ ಬಂದು ನಿಮಗೆ ಗುರುಗಳಿದ್ದಾರೆ ಅಂತ ತೋರಿಸಲಿಲ್ಲ. ಆದ್ದರಿಂದ ದೇವರು ಮತ್ತು ಗುರುಗಳ ನಡುವೆ ಗುರುಗಳೇ ಶ್ರೇಷ್ಠ ಅಂತ ಸರ್ವಜ್ಞ ಹೇಳಿದ್ದಾರೆ. ಆದ್ದರಿಂದ ನಾನು ಹೇಳಬಹುದಾದಿಷ್ಟೇ, ಬಹಳ ಧೈರ್ಯದ ಹೆಜ್ಜೆಯನ್ನು ಸಾಮಾಜಿಕವಾಗಿ ನೀವು ಇಟ್ಟಿದ್ದೀರಿ. ನಿಮ್ಮ ಬದುಕಿನಲ್ಲಿ ಯಾವತ್ತೂ ಮರೆಯಲಾರದಂತಹ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಹಾಗಾಗಿ ಇನ್ನೇನು ಅಂತ ಕೇಳಿದರೆ, ನಿಮ್ಮ ಅಮ್ಮ ಶಿಕ್ಷಕಿ ಅಂತ ಕೇಳಿದೆ ನಾನು. 1000 ಮಕ್ಕಳಿಗೆ ವಿದ್ಯಾದಾನ ಮಾಡಿ ಆ ಮಕ್ಕಳು ಬದುಕು ಕಟ್ಟಿಕೊಂಡಾಗ ನಾನು ಕಲಿಸಿದ ಮಕ್ಕಳಲ್ಲ, ನನ್ನ ಮಕ್ಕಳೇ ಬೆಳೀತಾರೆ ಅನ್ನುವ ಸಂಭ್ರಮ ಇರುವುದು ಬಾಕ್ಯ ಶಿಕ್ಷಕರಿಗೆ. ಆದ್ದರಿಂದ ಅಂತಹ ಅಮ್ಮನಿಗೆ ಮಕ್ಕಳಾಗಿ ತಂದೆ ಜೊತೆಗಿಲ್ಲ ಅನ್ನುವ ಭಾವ ಅವರನ್ನು ಆವರಿಸಿಕೊಳ್ಳದಂತೆ ಪ್ರೀತಿಸುವ ಜವಾಬ್ದಾರಿ ನಿಮ್ಮದು. ಆದ್ದರಿಂದ ಈ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡಿ ಅಮ್ಮನನ್ನು ಸರ್ವಸ್ವವಾಗಿ ನೋಡಿಕೊಳ್ಳಿ. ಎಲ್ಲದಕ್ಕೂ ಮಾರ್ಗದರ್ಶನ ಮಾಡುವುದಕ್ಕೆ ಧಾರ್ಮಿಕವಾಗಿ ನೈತಿಕವಾಗಿ ಸಂಕಷ್ಟ ಬಂತು ಅಂತಾದರೆ ಎಲ್ಲ ಆಪತ್ತುಗಳಿಗೆ ಅವಮಾನಗಳಿಗೆ ಎದೆ ಕೊಟ್ಟು ನಿಂತು ನಿಮ್ಮನ್ನು ಮಾರ್ಗದರ್ಶನ ನಡೆಸಲಿಕ್ಕೆ ಈ ಪುಣ್ಯಾತ್ಮನನ್ನು ದೇವರು ನಿಮ್ಮ ಪಾಲಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಆದ್ದರಿಂದ ಇನ್ನು ಮುಂದಕ್ಕೆ ನಮಗೆ ಆಡುವುದಕ್ಕೆ ಮಾತುಗಳಿಲ್ಲ, ಮೌನವೇ. ಆದರೆ ನಾಳ್ದು ಕಾರ್ಯಕ್ರಮ ಇದೆಲ್ಲ ಮುಗಿದು ನೀವು ಶ್ರದ್ಧಾಂಜಲಿ ಅಂತ ಕೊನೆಗೊಂದು ಮಾಡುತ್ತೀರಲ್ಲ, ಅದರ ಹಿಂದಿರುವ ಆಶಯ ಇಷ್ಟೇ: ಗತಿಸಿದ ವ್ಯಕ್ತಿಗೆ ಕೊಡುವುದಕ್ಕೆ ಏನಿಲ್ಲ, ಕೈಯಲ್ಲಿ ಹಿಡಿದಂತಹ 2 ಎಸಳು ಹೂವು ನಾವೊಂದು ಕೃತಜ್ಞತೆಯಿಂದ ಅರ್ಪಿಸುವುದು. ಹಾಗಾಗಿ ಬಂದವರಿಗೆಲ್ಲ ಏನನ್ನಿಸಬೇಕಂತೆ ಅಂದರೆ, ಯಾಕೆ ಶ್ರದ್ಧಾಂಜಲಿ ಮಾಡುವುದು ಅಂದರೆ, ಗತಿಸಿದ ವ್ಯಕ್ತಿಯಲ್ಲಿ ಇಲ್ಲದ ಗುಣಗಳನ್ನು ಆರೋಪಿಸಿ ವೈಭವೀಕರಿಸಿ ಅವನೇ ಪರಮಾತ್ಮ ಅಂತ ಹೇಳುವುದಕ್ಕೂ ಅಲ್ಲ, ಅಥವಾ ಸಹಜವಾಗಿ ಅವನಲ್ಲಿ ದೋಷಗಳಿದ್ದರೆ ಆ ದೋಷವನ್ನು ಗುರುತಿಸಿ ಅವನು ಕೆಟ್ಟವನಿದ್ದಾನೆ ಅಂತ ಹೇಳುವುದಕ್ಕೂ ಅಲ್ಲ. ಆದ್ದರಿಂದ ಗುಣದೋಷಗಳನ್ನು ಬದಿಗಿಟ್ಟು
ನಾವು ಅವನ ಸಮಕಾಲೀನರಾಗಿ ಬದುಕಿದ ನಾವು ಅವರಲ್ಲಿ ಕಂಡ ಒಳ್ಳೆಯ ಗುಣಗಳನ್ನು ನಮ್ಮದಾಗಿಸಿಕೊಂಡು ದೋಷಗಳನ್ನು ದೂರ ಬಿಟ್ಟು ಇಂತಹ ಆದರ್ಶವನ್ನು ಕೊಟ್ಟದ್ದಕ್ಕೆ ನಾವು ಧನ್ಯರಿದ್ದೇವೆ ಅಂತ ಹೇಳುವುದಕ್ಕೆ ಆ ಶ್ರದ್ಧಾಂಜಲಿರುವುದು. ಹಾಗಾಗಿ ನಿಮ್ಮ ಅಪ್ಪನ ಬದುಕನ್ನು ನೀವು ಪ್ರಬುದ್ಧರಾಗಿ ಬೆಳೀತಾ ನೋಡುವಾಗ ಅಪ್ಪ ಮಾಡಿದ್ದು ಕೆಲವು ಸರಿ ಅಂತ ಕಾಣುತ್ತದೆ, ಕೆಲವು ತಪ್ಪು ಅಂತ ಕಾಣುತ್ತದೆ. ಆದರೆ ಯಾವುದು ತಪ್ಪು ಅಂತ ಕಂಡಿದೆ ಅದನ್ನು ಬಿಟ್ಟು ಬಿಡಿ. ಒಳ್ಳೆಯದು ಅಂತ ಯಾವುದು ಕಂಡಿದೆ ಅದನ್ನು ಸಮಾಜದ ಉದ್ದಕ್ಕೂ ನಮ್ಮಪ್ಪ ಇಂಥವರು ಅಂತ ಅಭಿಮಾನದಿಂದ ಹೇಳಿಕೊಂಡು ಬನ್ನಿ. ಯಾಕೆ ಅಂದರೆ ಯಾರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲವೋ ಅವರು ಸುಂದರ ಭವಿಷ್ಯವನ್ನು ಕಟ್ಟುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ನಮ್ಮ ಅಪ್ಪ ಮಾಡಿದ ಒಳ್ಳೆಯ ಕೆಲಸಗಳು ನಮಗೆ ನೆನಪಾದಾಗ ನಾನಿಡಬೇಕಾದ ಹೆಜ್ಜೆ ಯಾವುದು ಅಂತ ಸ್ಪಷ್ಟ ಆಗುತ್ತದೆ. ಆ ಕಾರಣಕ್ಕೆ ಆ ದಾರಿಯಲ್ಲಿ ಮುಂದುವರಿಯುತ್ತಾ ಬನ್ನಿ. ಮತ್ತೆ ಮತ್ತೆ ನಾನು ನೆನಪಿಸುವುದಿಷ್ಟೇ, ಆಚಾರ್ಯ ಶಂಕರರು ಹೇಳಿದಾಗೆ ಪುನರಪಿ ಜನನಂ ಪುನರಪಿ ಮರಣಂ. ಯಾಕೆ ಅಂತ ಪುನರಪಿ ಜನನಿ ಜಠರೇ ಶಯನಂ. ಯಾಕೆ ಒಬ್ಬ ಸತ್ತರೆ ಮತ್ತೆ ಹುಟ್ಟಿ ಬರ್ತಾನೆ, ಹುಟ್ಟಿದವ ಸಾಯ್ತಾನೆ. ಇದು ಚಕ್ರ ತಿರುಗಾಡ್ತಾ 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 ಇರುತ್ತದೆ. ಯಾಕೆಂದ್ರೆ ಹೇಳ್ತಾರೆ, ಜೀವನದಲ್ಲಿ ಕಷ್ಟ ಬಂತು ಅಂತ ಭಯ ಬೇಡ, ಸುಖ ಬಂತು ಅಂತ ಸಂಭ್ರಮ ಬೇಡ, ಕತ್ತಲಾದ್ಮೇಲೆ ಬೆಳಕು, ಬೆಳಕಾದ ಮೇಲೆ ಕತ್ತಲೆ, ಇದು ನಿರಂತರ ಚಕ್ರ ಪರಿವರ್ತನೆ ಹೊಂದ್ತಾ ಇರ್ತದೆ ಅಂತ. ಹಾಗೆ ಬದುಕಿನ ಸವಾಲುಗಳನ್ನು ಸಹಜವಾಗಿ ಸ್ವೀಕರಿಸಬೇಕು. ಮತ್ತೆ ಕಷ್ಟ ಬಂದಾಗ ಕುಗ್ಗಬಾರದು, ಧೈರ್ಯ ಬಂದಾಗ ಹಿಗ್ಗಬಾರದು, ಮಾನಾಪಮಾನಗಳನ್ನು ಸಮದೃಷ್ಟಿಯಿಂದ ನೋಡಬೇಕು. ಎಲ್ಲವೂ ಅಷ್ಟೇ. ಮೋಡ ಆಯಿತು ಅಂತಂದ್ರೆ ಮೋಡವೇ ಇರ್ತದೆ ಅಂತ ತಾತ್ಪರ್ಯ ಅಲ್ಲ. ಮಳೆ ಬರುತ್ತದೆ, ಆಮೇಲೆ ಮೋಡ ತಿಳಿಯಾಗುತ್ತದೆ. ಬದುಕಿನ ಕಷ್ಟಗಳು ಹಾಗೆ. ಅದಕ್ಕೆ ಕವಿಗಳು ಹೇಳಿದರು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಬದುಕಿರುವುದು ಇಷ್ಟೇ. ಹಾಗಾಗಿ ಈ ಒಂದು ಪ್ರಸಂಗದಲ್ಲಿ ಅಪ್ಪ ಇಷ್ಟು ಕಾಲ ಬಂದು ಮೆರೆದು ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹೋಗಿದ್ದಾರೆ. ಅವರ ಕಾಲ ಆಯಿತು, ಇನ್ನು ನಮ್ಮ ಜವಾಬ್ದಾರಿ. ಹಾಗಾದರೆ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ಮುಂದೊಂದು ದಿನ ಇನ್ನೊಂದು ರೂಪದಿಂದ ಈ ಮನೆಗೆ ಸೇರಿಕೊಳ್ತಾರೆ. ಆ ನಿರೀಕ್ಷೆಯಲ್ಲಿ ನಾವಿದ್ದು ಆ ಗುಣಲಕ್ಷಣಗಳು ಕಂಡಾಗ ಅಪ್ಪ ನಮ್ಮ ಜೊತೆಗಿದ್ದಾರೆ ಅಂತ ಸಂಭ್ರಮಿಸುವುದಕ್ಕಷ್ಟೇ ಮಾತ್ರ ನಮಗೆ ಶಕ್ತಿ ಇರುವುದು. ಆದ್ದರಿಂದ ದೇವರಲ್ಲಿ ನಮ್ಮ ನಂಬಿಕೆಯ ಪ್ರಕಾರ ಪ್ರಾರ್ಥಿಸಬೇಕಾದ್ದು, ಗತಿಸಿದ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಕೊಡಲಿ. ಒಂದು ವೇಳೆ ಅವರಿಗೆ ಪುನರ್ಜನ್ಮ ಅಂತ ಇದ್ದರೆ ನಮ್ಮ ಮನೆತನದಲ್ಲಿ ಮತ್ತೆ ಮಗುವಾಗಿ ಹುಟ್ಟಿ ಬರಲಿ ಅಂತ ಪ್ರಾರ್ಥಿಸುವುದಕ್ಕಷ್ಟೇ ನಾವು ಶಕ್ತರು. ಆದ್ದರಿಂದ ದೇವತಾ ಅನುಗ್ರಹ, ನಿಮ್ಮ ಪಿತೃ ಪರಂಪರೆಯ ಆಶೀರ್ವಾದ, ಮಾರ್ಗದರ್ಶನ ಮಾಡಿದ ಗುರುಗಳ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಲಿ. ಮಾಡುವಂತಹ ಎಲ್ಲ ಸತ್ಕರ್ಮಗಳನ್ನು ಭಗವಂತ ಪರಿಪೂರ್ಣವಾಗಿ ನಡೆಸಿಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಇನ್ನು ಮುಂದಕ್ಕೆ ಬದುಕಿನಲ್ಲಿ ಯಾವತ್ತೂ ಶುಭ ಶಕುನಗಳನ್ನೇ ಕಾಣುವಂತಹ ಅನುಗ್ರಹವನ್ನು ಭಾಗ್ಯವತಿಯಾದ ಭಗವತಿ ನಿಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತಿಗೆ ಮಂಗಳ ಹೇಳುತ್ತೇನೆ. ಎಲ್ಲರಿಗೂ ಕುಡಿತಾರೆ. ಓಂ ಸರ್ವದಿಗ್ಭಾಯೇ ಬ್ರಾಹ್ಮಣೋ ದೇವತಾ ಬ್ರಾಹ್ಮಣ